ಬೆಳಗಿನ ಕ್ಲಾಸ್ನಲ್ಲಿ ಮಾಂಡವ್ಯ ಉಪನಿಷತ್ನಲ್ಲಿ ಕೊನೆಯ ಪ್ರಕರಣ ಅಲಾತ ಶಾಂತಿ ಪ್ರಕರಣದಲ್ಲಿ 84ನೇ ಶ್ಲೋಕದವರೆಗೆ ಇಲ್ಲಿವರೆಗೆ ಮುಗಿಸುವಂತ ಬಂದಿದೆ. ಗೌಡಪಾದಾಚಾರ್ಯರು ಏನ್ ಮಾಡಕತ್ತಾರು ಅಂದ್ರೆ 75ನೇ ಕಾರಿಕೆಯಿಂದ ಹಿಡಿದು 86ನೇ ಕಾರಿಕೆವರೆಗೆ ಸುಮಾರು 11 ಕಾರಿಕೆ ಒಳಗ ಈ ಒಂದು ಮಾಂಡವ್ಯ ಉಪನಿಷತ್ತಿನ ಮುಖ್ಯವಾದ ಸಿದ್ಧಾಂತವನ್ನ ಹೇಳಾಗತ್ತಾರ. ಏನು ಅಂದ್ರ ಸಂಸಾರಕ್ಕೆ ಕಾರಣ ಏನು, ಆಮೇಲೆ ಅದರಿಂದ ಬಿಡುಗಡೆ ಹೆಂಗ, ಬಂಧದಿಂದ ಬಿಡುಗಡೆ ಹೆಂಗ. ಒಂದು ಕ್ವಾಣ್ಯಾಗ ಕತ್ಲಿತ್ತಂತ್ರಿ, ಟನ್ಗಟ್ಲೆ ಕತ್ಲಿತ್ತಂತ. ಮತ್ತ ಕ್ವಾಣಿ ಅಥವಾ ಗೌವರೆ ಅಥವಾ ಗುಹೆ, ಒಟ್ಟ ಅಲ್ಲಿ ಬೆಳಕ ಬಿದ್ದಿದ್ದಿಲ್ಲ, ಬಹಳ ವರ್ಷದಿಂದ ಬೆಳಕ ಇದ್ದಿದ್ದಿಲ್ಲ. ಗೌಹರೆ ಗುಹೆ ಇತ್ತಂತ. ಆ ಕತ್ಲವನ್ನ ಓಡಿಸ್ಬೇಕು ಅಂತ ತಿಳ್ಕೊಂಡು ಸಲಕಿ ಗುದ್ಲಿ ತಗೊಂಡು ಜಗ್ಗಾಕತ್ರಂತ. ಸಲಕಿ ಕತ್ಲನ್ನ ಹೋಗ್ಲಿಲ್ಲ ಅಂತ. ಹಂಗ ಏನ್ ಮಾಡಿದ್ರೆ ಹೋಗತ್ತಿದು ಕತ್ಲ ಹೆಂಗ ಕಳಿಬೇಕು, ಯಾವ ಕರ್ಮ ಮಾಡಿದ್ರೆ ಹೋಗತಿ ಕತ್ಲ, ಯಾವ ಮಂತ್ರ ಹಿಡಿದ್ರೆ ಹೋಗ್ತದ, ಯಾವ ಆಸನ ಮಾಡಿದ್ರೆ ಹೋಗ್ತದ, ಯಾವ ಪೂಜೆ ಮಾಡಿದ್ರೆ ಹೋಗ್ತದ. ಆ ಗೌವರಿಯೊಳಗೆ ಇದ್ದಂತ ಕತ್ತಲ ಏನ್ ಮಾಡಿದ್ರೆ ಹೋಗ್ತದ. ಜಪ ತಪ ಮಾಡಿದ್ರೆ ಹೋಗತ್ತನ್ರಿ ಅದು. ಕತ್ತಲ ಹೋಗ್ಬೇಕಂತ ಒಂದು ಕ್ಯಾಂಡಲ್ ಹಚ್ಚಿರಿ ಅಂತಾರ, ಒಂದು ಕ್ಯಾಂಡಲ್ ಹಚ್ಚಿರಿ ಅಂತ. ಆಮೇಲೆ ಕತ್ಲ ಹೋಗ್ತದಲ್ಲ, ಎಲ್ಲಿ ಹೋಗ್ತದ ಕತ್ಲ, ಎಲ್ಲಿ ಹೋಗತ್ತದ. ಅದು ಇಲ್ಲದ ಅಜ್ಞಾನ, ಇಲ್ಲದ್ದು ತೋರ್ತದ. ವಿಚಾರ ಮಾಡಿದ್ರೆ ಇರೋದಿಲ್ಲ ಅದು. ಅದೇನಾಗ್ತದ ಅಂದ್ರೆ ಬೆಳಕಿನ ಸ್ವರೂಪನ ಆಗ್ತದ. ಹಂಗ ಏನದ ಹಂಗಾರೆ ನಮ್ಮದು ಹೆಂಗದ, ಮುಕ್ತಿ ಆಗೋದೇನು ಹಿಂಗದ. ಮುಕ್ತ ಸ್ಥಿತಿ ಅಂತಂದ್ರೆ ಅಲ್ಲೇನು ರೆಡಿಮೇಡ್ ಫುಡ್, ರೆಡಿಮೇಡ್ ಬಟ್ಟೆ, ರೆಡಿಮೇಡ್ ಮನಿ, ಎಲ್ಲ ಐಷಾರಾಮಿ ಹೋಟೆಲ್, 5 ಸ್ಟಾರ್ ಹೋಟೆಲ್ ಅಂತ ಇರ್ತದೇನು? ಇಲ್ಲ. ಈ ಏನದೇವಿ ಇದ ಪರಿಸ್ಥಿತಿ ಒಳಗನ ಆನಂದವನ್ನು ಸುಖದಿಂದ ಇರೋದು. ಜಗತ್ತಿನ ವ್ಯಾವಹಾರಿಕ ಪ್ರಪಂಚ ಹಿಂಗೆ ಇರೋದು. ಯಾವಾಗಲೂ ಸೀದಾ ಆಗೋದಿಲ್ಲ. ಇದು ವಿಷಮ ಸಂಸಾರ. ಇದರಲ್ಲಿ ಸುಖ ಹುಡುಕ್ತೇನೆ ಅಂದ್ರೆ ಸಾಧ್ಯ ಇಲ್ಲ ಅಂತಾರ. ನೀ ಸುಖದಿಂದ ಇರಾಕ್ ಬರ್ತದ. ಅದನ್ನ ಹೇಳ್ತಾ, we have a strong notion that there is a dualistic world obeying the cause effect pattern. ಕಾರ್ಯ ಕಾರಣ, ಅದು ಒಂದು ಕಾರಣ ಅದ, ಇದು ಒಂದು ಕಾರ್ಯ ಅದ. ಬ್ರಹ್ಮ ಅನ್ನುವಂಥದ್ದು ಒಂದು ಕಾರಣ ಅದ, ಈ ಜಗತ್ತು ಅನ್ನೋದು ಒಂದು ಕಾರ್ಯ ಅದ. ಈ ರೀತಿ ಕಾರ್ಯ ಕಾರಣದಿಂದ ಇದು ಜಗತ್ತು ತೋರ್ತದ. ವಿಚಾರ ಮಾಡಿದ್ರೆ ಕಾರ್ಯನೂ ಇಲ್ಲ ಕಾರಣನೂ ಇಲ್ಲ ಅಂತಾರು. ಆ ದ್ವೈತ ಏನದ, ಅದು ನಮ್ಮ ಮನಸ್ಸು ನಮಗ ತಪ್ಪು ಕಲ್ಪನೆ ಕೊಡ್ತದ, ಮೆಸೇಜ್ ತಪ್ಪು ಕಲ್ಪನೆ ಕೊಡ್ತದ. ಎರಡದ ನೋಡಪ್ಪ ಅಂತ. ದಿಸ್ ಈಸ್ ದ ಕಾಸ್ ಆಫ್ ಸಂಸಾರ. ಈ ಎರಡು ಅನ್ನೋದ ನಮಗ್ ಸಂಸಾರ ಆಗೈತೆ. ಎರಡು ಅನ್ನೋದು ಏನೈತಲ್ಲ, ತಿಳುವಳಿಕೆ ಏನೈತಲ್ಲ, ಅದ ನಮ್ಗೇನ್ ಹುಟ್ಟೈತಿ. ಅದರಿಂದ ಏನಾಗೈತಿ ಅಂದ್ರೆ ನಾವು ಜನನ ಮರಣಕ್ಕೆ ಒಳಗಾಗತ್ತೇವಿ. ದ ವೇ ಔಟ್ ಈಸ್ ಟು ಗೆಟ್ ಔಟ್ ಆಫ್ ದಿಸ್ ನೋಷನ್ ಥ್ರೂ ನಾಲೆಜ್. ಹಂಗಾರೆ ಇದ್ರಿಗೆ ಹೆಂಗ ದಾರಿ, ಪರಿಹಾರ ಏನ್ರಿ ಅಂದ್ರೆ ಜ್ಞಾನದಿಂದ ಮಾತ್ರ ಪರಿಹಾರ. ಯಾವ ಯಜ್ಞ ಯಾಗಾದಿಗಳಿಂದನೂ ಆಗೋದಿಲ್ಲ ಪರಿಹಾರ, ಅಥವಾ ಯಾವ ಯೋಗಾಸನ ಪ್ರಾಣಾಯಾಮ ಏನ್ ಮಾಡಿದ್ರು ಆಗಂಗಿಲ್ಲ ನೋಡಿ. ಅಂಡ್ ದಿಸ್ ನೋಷನ್ ಫೇಡ್ಸ್ ಅವೇ, ಸಂಸಾರ ಆಲ್ಸೋ ಕ್ರಿಸೀಸಸ್. ಯಾವಾಗ ನಮ್ಮ ಸ್ವರೂಪದ ಜ್ಞಾನ ಆಗ್ತದ ಸಂಸಾರ ಉಳಿಯೋದಿಲ್ಲ. ಮುಂಬೈ ಮಾಮಾನ್ ಗತಿ ಐತಿದ್ದು ಸಂಸಾರ. ವಿಚಾರ ಮಾಡಿದ್ರು ಗಂಡ ಹೆಂಡತಿ ಕೂಡ, ಯಾರಿವ ಮುಂಬೈ ಮಾಮ, ನಿಮ್ ಕಡೆದವನು ನಮ್ ಕಡೆದವನು, ಅವ ಕೇಳಿಸ್ಕೊಂಡ ವಿಚಾರ ಮಾಡಿದ, ಇನ್ನು ನನಗ ಬೀಳ್ತಾವ ಗಜ್ಜ ಅಂತ ತಿಳ್ಕೊಂಡು ಖಾಲಿ ಮಾಡಿದ ಜಗ. ಹಂಗದ ನೋಡು. ವಿಚಾರ ಮಾಡ್ರಿ, ಅದು ಏನದ ಅಂತ ವಿಚಾರ ಮಾಡ್ರಿ, ಅದು ತಾನ ಹೋಗ್ತದ. ಎ ಮ್ಯಾನ್ ಆಫ್ ವಿಸ್ಡಮ್ ಇಸ್ ಎವರ್ ಎಸ್ಟಾಬ್ಲಿಷ್ಡ್ ಇನ್ ಬರ್ತ್ಲೆಸ್ ಬ್ರಹ್ಮನ್. ಯಾವಾಗ ಶ್ರುತಿ ಗುರುಗಳ ಮುಖಾಂತರ ವಿಚಾರ ಮಾಡ್ತಾನೆ, ತನ್ನ ಸ್ವರೂಪವನ್ನ ತಿಳಿದಂದ್ರೆ ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮನಿಗೆ ಹುಟ್ಟು ಸಾವು ಇಲ್ಲ. By nature, he is a personification of peace and fullness. ಹಂಗಾರೆ ನಿಮ್ಗೆ ಹೆಂಗದ ಸ್ವರೂಪ ಅಂದ್ರೆ ನಮ್ದು ಆನಂದ, ಶಾಂತಿ,
ಮತ್ತು ಪೂರ್ಣತೆ. ಈ ವಿಷಯವನ್ನು ಹೇಳ್ತಾ ಇವತ್ತು 85ನೇ ಕಾರಿಕೆ ಒಳಗೆ ಏನ್ ಹೇಳ್ತಾ ನೋಡ್ರಿ, ಓದ್ತೀನಿ. ಪ್ರಾಪ್ಯ ಸರ್ವಜ್ಞತಾಂ ಕೃಷ್ಣಾಂ ಬ್ರಾಹ್ಮಣ್ಯ ಪದಂ ಅದ್ವಯಂ ಅನಪನ್ನಾದೇ ಮಧ್ಯಾಂತಂ ಕಿಮತಃ ಪರಮೀಯತೆ. ಪೂರ್ಣವಾದ ಸರ್ವಜ್ಞತೆಯನ್ನು, ಅನಾಪನ್ನ ಆದಿ ಮಧ್ಯಾಂತವಾದ ಅದ್ವಯವಾದ ಬ್ರಾಹ್ಮಣ್ಯ ಪದವನ್ನು ಹೊಂದಿದ ಮೇಲೆ ಇನ್ನು ಮುಂದೆ ಏತಕ್ಕೆ ಪ್ರಯತ್ನಿಸುವುದು? ಮೊದಲು ಹೇಳ್ರಿ ನೋಡು. ಅನಾಪನ್ನ ಅಂದ್ರ ಇರುವುದಿಲ್ಲವೋ, ಯಾವುದು? ಆದಿಯಲ್ಲಿ ಇಲ್ಲ, ಮಧ್ಯದಲ್ಲಿ ಇಲ್ಲ, ಅಂತ್ಯದಲ್ಲಿನೂ ಇಲ್ಲ. ಹಗ್ಗದಲ್ಲಿ ಹಾವು, ಮೊದಲು ಹಗ್ಗಿತ್ತು, ಇವ ನೋಡಿದ, ಆ ಹಗ್ಗದ ಮೇಲೆ ಹಾವು ಕಾಣಾಗತ್ತದ. ಮಧ್ಯಾವಸ್ಥೆ, ಆದಿಯಲ್ಲಿ ಹಗ್ಗನ ಇತ್ತು, ಮಧ್ಯಾವಸ್ಥೆ ಒಳಗ ಹಾವು ತೋರ್ತು. ಆ ನಂತರ ಬ್ಯಾಟ್ರಿ ಹಿಡ್ಕೊಂಡ್ ಬಂದು ನೋಡಿದ, ಅಲ್ಲಿ ಮತ್ತು ಹಗ್ಗನ ಐತಿ. ಅಂದ್ರೆ ಮಧ್ಯ ಕಾಲದಲ್ಲಿ ಅದು ಹಾವು ತೋರ್ತು. ಹೌದು, ಆ ತೋರು ಕಾಲದಾಗ ಹಾವು ಐತ್ರಿ, ಆದಿ ಅಂತ್ಯದಲ್ಲಿ ಇಲ್ಲ ಅಂತೀರ, ಏನು ಮೂರು ಕಾಲದಲ್ಲಿ ಇಲ್ಲ ಅಂತಿರೋ? ಆ ಹಾವು, ಹಗ್ಗದಲ್ಲಿ ತೋರಿದ ಹಾವು ಮೂರೂ ಕಾಲದಲ್ಲಿ ಇಲ್ಲ ಅಂತಿರೋ? ಏನು ಆದಿ ಅಂತ್ಯದಲ್ಲಿ ಇಲ್ರಿ, ಮಧ್ಯದಾಗ ತೋರೈತಿ ಐತಿ ಅಂತಿರೋ? ಮತ್ತ ಮಧ್ಯ ಕಾಲದಾಗ ತೋರಿದ್ರು ಇಲ್ಲ ಅಂತ ಹೆಂಗ ನೀವು ಗುರುತಿಸ್ತಿರಲ್ಲ, ಹಂಗ ಇದು ಒಂದು ಕಾಲದಲ್ಲಿ ತೋರ್ತದ ಜಗತ್ತ, ಇದ್ರು ಕೂಡ ಇದು ಇಲ್ಲ. ಮುಂಬೈ ಮಾಮ ಗತೆ ವಿಚಾರ ಮಾಡಿದ್ರೆ ಇದು ಇಲ್ದಂಗ ಆಗಿ ಹೋಗ್ತದೆ. ಅದಕ್ಕೆ ಹೇಳ್ತಾರ ಅವರು, ಅನಾಪನ್ನಾದಿ ಆದಿ ಮಧ್ಯಾಂತವ ಅದ್ವಯವಾದ ಬ್ರಾಹ್ಮಣ್ಯ ಪದವನ್ನು ಹೊಂದಿದ ಮೇಲೆ ಇನ್ನು ಮುಂದೆ ಏತಕ್ಕೆ ಪ್ರಯತ್ನಿಸುವುದು? ಒಮ್ಮೆ ಬ್ರಹ್ಮತತ್ವ ನಾನು ಅಂತ ಗುರುತಿಸಿದ ಮೇಲೆ ಏನು ಕರ್ತವ್ಯ ಇಲ್ಲ ನೋಡಿ. ಅದ್ರಾಗ ಉಳ್ಕೊಳ್ಳೋದಟ್ಟ ಕೆಲಸ, ಅದ್ರಾಗ ಉಳ್ಕೊಳ್ಳೋದಟ್ಟ ಕೆಲಸ. ತೀವ್ರ ಮಧ್ಯ ಮಂದ ಸೂಕ್ತ ಪ್ರಾರಂಭ ಇರ್ತಾವ. 4 ಮಂದಿ ಜ್ಞಾನಿಗಳು ಅವರ ಸ್ವರೂಪದಲ್ಲಿ ಒಂದೇ ಸಮನಾಗಿದ್ರು ಕೂಡ ಜಗತ್ತಿನ ಜನರಿಗೆ ನೋಡ್ಬೇಕಂದ್ರೆ 4 ರೀತಿಯಿಂದ ಕಾಣ್ತಾರೆ ಜೀವನ್ಮುಕ್ತರು. ಒಬ್ಬ ತೀವ್ರ ಪ್ರಾರಬ್ಧ ಇದ್ದಾವ, ಇವ ಜ್ಞಾನಿ ಹೌದು ಅಲ್ಲ ಅನಿಸ್ತದ. ಶಿಶ್ನಾಳ ಶರೀಫಜ್ಜ, ನಾಗಲಿಂಗಪ್ಪ ಇವ್ರು ನೋಡಿದ್ವಿ ಅಂತಂದ್ರೆ ಅವ್ರ ಕತಿ ಓದಿದ್ವ, ಇವ್ರೆಂತ ಜ್ಞಾನಿ ಬಿಡೋ ಮನೆ ಅನಿಸ್ತದ. ತೀವ್ರ ಪ್ರಾರಬ್ಧ ಇರ್ತದೆ. ಮಧ್ಯ ಪ್ರಾರಬ್ಧ ನಮ್ಮ ದೊಡ್ಡ ಶಿವಪತ್ರಪ್ಪನವರು ಏನು ವೃತ್ತಿ ಒಳಗೆ ಹೋತು ಅಂದ್ರೆ ವಿಚಾರ ಮಾಡ್ಕೊತಾರ, ನಿಧಿಧ್ಯಾಸನ ಮಾಡ್ತಾರ. ವೃತ್ತಿ ಹೊರಗೆ ಬಂತಂದ್ರೆ 4 ಮಂದಿಗೆ ಪಾಠ ಮಾಡ್ತಾರ, ಕಲಾಸ್. ಇನ್ನ ಮಂದ ಪ್ರಾರಬ್ಧ ಇತ್ತಪ್ಪ ಅಂತಂದ್ರೆ ಒಳಗ ಅದು ಏನಾಗ್ತದ, ಮಿಥುನದಂತೆ ಅದು ಸ್ವರೂಪದ ಹೋಗಿ ಕೂಡ್ಕೊಂಡು ಬಿತ್ತಂದ್ರೆ ಮತ್ತೆ ಹೊರಗೆ ಬರೋದೇ ಇಲ್ಲ ವೃತ್ತಿ, ಯಾವಾಗಾರ ಒಂದ್ ಬರ್ತದ. ತೀವ್ರ ಮಧ್ಯ ಮಂದಂ ಸೂಕ್ತ ಪ್ರಾರಬ್ಧ ಅಂದ್ರೆ ಸಿದ್ಧ ಇವರು ಗುರುನಾಥ ಅದು ವೃತ್ತಿ ಹತ್ತಾಗ ಹೋಗಿ ಜಾರಿ ಬಿಡ್ತದ, ಹೊಳ್ಳಿ ಇತ್ತಾಗ ಬರೋದೇ ಇಲ್ಲ. ವೃತ್ತಿ ಏನಾಗ್ತದ, ಆ ಕಡೆ ಈ ಕಡೆ ಅಡ್ಡಾಡೋ ವೃತ್ತಿ ನಿಂತು ಬಿಡ್ತದ, ಅತ್ತಾಗ ಹೋಗಿ ಜಾರಿ ಬಿಡ್ತದ. ಅದನ್ನ ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ, ದ ಬೆನಿಫಿಟ್ ಆಫ್ ಜ್ಞಾನಮ್ ಈಸ್ ರೀಸ್ಟೇಟೆಡ್ ಹಿಯರ್. ಜ್ಞಾನದ ಫಲ ಏನ್ರಿ ಅನ್ನೋದನ್ನ ಹೇಳಾಕತ್ತಾರ ಈ ಶ್ಲೋಕದಾಗ. ದ ಬೆನಿಫಿಟ್ ಆಫ್ ಅಟೈನ್ಮೆಂಟ್ ಆಫ್ ಫುಲ್ಫಿಲ್ಮೆಂಟ್, ಪೂರ್ಣತ್ವವನ್ನ ನಾವು ಗಳಿಸ್ತೇವೆ. ನಾನು ಪೂರ್ಣ, ಆ ಸ್ವರೂಪಕ್ಕೆ ಏನ್ ಹಾಕಿದ್ರೆ ಪೂರ್ಣ ಆಗ್ತದ, ಆ ಸ್ವರೂಪದಿಂದ ಏನ್ ತೆಗದ್ರ ಅದು ಅಪೂರ್ಣ ಆಗ್ತದ. ವಿಚಾರ ಮಾಡ್ರಿ. ಅದ್ರಾಗ ಒಂದಿಷ್ಟು ರೂಪಾಯಿ ಹಾಕಕ್ ಬರ್ತೈತೇನ್ ನೋಡ್ರಿ ಪೂರ್ಣ ಆಗಕ್ಕ. ಅದ್ರಾಗಿಂದ ಒಂದಿಷ್ಟು ಏನಾರ ತೆಗದ್ರ ಅದು ಅಪೂರ್ಣ ಆಕತ್ತೇನ್ ನೋಡ್ರಿ. ಅದು ಯಾವಾಗಲೂ ಪೂರ್ಣ ಅದ. ಅದು ಆ ಪೂರ್ಣತ್ವ ಅನುಭವ ಬರ್ತದ ನಮ್ಗೆ. ಯಾರಿಗೆ? ಜ್ಞಾನಿಗೆ. Normally people have mixed conclusions about whether their lives are a success or failure. ಸಾಮಾನ್ಯ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಒಣಗಿನ ಮಂದಿ ವಿಚಾರ ಮಾಡ್ತಾರ. ನೋಡ್ರಿ ಅವನ ಮಕ್ಕಳು ಎಷ್ಟು ಶಣವಾಗ್ಯಾವ, ಅವ ಯಶಸ್ವಿ ಜೀವನ ಮಾಡಿದ್ ನೋಡ್ರಿ. ಇವನ್ ಮಕ್ಕಳು ನೋಡ್ರಿ ಎಂತ ಶ್ರೀಮಂತ ಇದ್ದರಿ, ಎಲ್ಲಾ ಹಾಳು ಮಾಡ್ಕೊಂಡ್ರು ನೋಡ್ರಿ. ಯಶಸ್ಸು ಆದ ಒಬ್ಬ ಉದಾಹರಣೆ,
ಫೇಲ್ ಅಪಜಯ ಹೊಂದಿದವರು ಕೆಲವೊಂದು ಉದಾಹರಣೆ ಮಾತಾಡ್ತೀವಿ. ಎದ್ರ ಮ್ಯಾಗ ಮಾತಾಡ್ತೀವ್ರಿ ನಾವು? ಯಶಸ್ಸು ಎದುರಾಗ ಅಪಯಶಸ್ಸು ಅಥವಾ ಅಪಜಯ ಎದುರಾಗಿಂದ ವಿಚಾರ ಮಾಡ್ತೀವಿ. ಲೌಕಿಕವಾದ ಸಾಧನೆಗಳ ಮೇಲೆ ವಿಚಾರ ಮಾಡ್ತೀವಿ. ಶಾಲಿ ಚಲೋ ಕಲ್ತ ನೌಕರಿ ಮಾಡಿದೆ ಪಗಾರ ತಂದು ಕೊಡಾಕತ್ತಾರಪ್ಪ ಮಗನ ಅಪ್ಪನ ಕೈಯಾಗ ಅಂತಂದ್ರೆ ಅವ ಶಾಣೆ ಆಗ್ಬಿಡೋದು ಮಗ. ಅವ ಇದ್ದದ್ದೆಲ್ಲ ಹಾಳು ಮಾಡಿ ಮನಿ ಎಲ್ಲ ಹಾಳು ಮಾಡಿ ಸಾಲ ಮಾಡಾಕತ್ತಾನಂದ್ರೆ ಅವ ಉಪಯೋಗ ನೋಡಪ್ಪ ಅಂತ. ಹಿಂಗ ಈ ರೀತಿ ಲೌಕಿಕ ವಿಚಾರದಾಗ ನಾವು ಏನ್ ಮಾಡ್ತೀವಿ? ಈ ರೀತಿ ನಾವು ಸಕ್ಸಸ್ ಫೇಲ್ಯೂರ್ ಅನ್ನು ಅಲ್ಗಳಿತೀವಿ. No one can claim complete success at all levels as ಅಹಂಕಾರ. ಎಂತ ಒಂದು ಯಶಸ್ಸು ಗಳಿಸ್ಯಾನಂದ್ರು ಕೂಡ ಏನ್ರಿ ಲೌಕಿಕವಾದಂತ ಎಂತ ಯಶಸ್ಸು ಗಳಿಸ್ಯಾನಂದ್ರ ಅದಕ್ಕಿಂತ ಹೆಚ್ಚಿಗೆ ಸಾಧನೆ ಮಾಡಿದವ್ರು ಇನ್ನೊಬ್ರು ಅದಾರ. ಅದಕ್ಕಿಂತ ಹೆಚ್ಚು ಸಾಧನೆ ಮಾಡಿದವ್ರು ಸಿಗ್ತಾರ. ಪೂರ್ಣ ಯಶಸ್ಸು ಅಂತ ಎದಕ್ಕಂತೀರಿ ನೀವು? ವಿಚಾರ ಮಾಡ್ರಿ. ಜಗತ್ನಾಗ ಪೂರ್ಣ ಆತಪ ಅನ್ನುವಂತಹದ್ದು ಐತೇನೋ ಜಗತ್ನಾಗ? ಏನ್ ಇಲ್ಲೋ? ಏನಾದ್ರೂ ಪೂರ್ಣ ಆಗ್ತದ? ನಾನು ಅಂದ ವಿಚಾರ ಮಾಡಿದ್ರೆ ನಾ ಸ್ಟಾರ್ಟಿಂಗ್ 330 ರೂಪಾಯಿ ಪಗಾರ ಇತ್ತು. ನಮ್ಮಲ್ಲಿ ಒಬ್ರು ಹಿರಿಯರಿದ್ರು, ಸರ್ವಿಸ್ ಮುಗಿಸಾಕ್ ಬಂದಿದ್ರು. ಅವಾಗ ಅವರು ರಿಟೈರ್ಮೆಂಟಿಗೆ ಬಂದಾಗ ಅವ್ರದ್ದು ಪಗಾರ 800 ರೂಪಾಯಿ ಇತ್ತು. ನಾ ವಿಚಾರ ಮಾಡ್ತಿದ್ದೆ 800 ರೂಪಾಯಿ ಪಗಾರ ಆದ್ರೆ ನಾ ಸುಖದಿಂದ ಇರ್ತೀನಿ ಅಂತ ವಿಚಾರ ಮಾಡ್ತಿದ್ದೆ. 800 ಹೋಗಿ ನಾ ರಿಟೈರ್ಮೆಂಟ್ ಆಗ್ಬೇಕಾದ್ರೆ 70,000 ರೂಪಾಯಿ ಆತ್ ಪಗಾರ. ನಾ ಸುಖ ಸಿಕ್ತೇವೆ, ಸುಖ ಸಿಕ್ಕಂಗ ಆತೋ ಏನು ಇಲ್ಲೋ, ಪೂರ್ಣ ಆದ್ನಿ ನಾನು. ಇದು ಒಂದು ಉದಾಹರಣೆ, ನಾನು ಕಂಡುಕೊಂಡಂತ ಉದಾಹರಣೆ. ನೀವು ಹಂಗ ನಿಮ್ ಜೀವನದಾಗ ನೋಡ್ಕೊಡ್ರಿ. ಏನೇನ ಸಾಧನೆಗಳನ್ನ ಮಾಡಾಕತ್ತೇವಿ ಅದರಿಂದ ಪೂರ್ಣ ಆಗೇನಿ ನಾನು ಇನ್ನು ಏನೂ ಬೇಡಪ್ಪ ಅಂತ ತೃಪ್ತಿ ಹೊಂದಿರೋ ಹೆಂಗು? No one can claim complete success at all levels as ಅಹಂಕಾರ. ಅಹಂಕಾರ ಇರೋ ಮಠ ನಾವ್ ಏನೇನ್ ಮಾಡ್ತೇವಿ ಅದು ನಮಗ್ ಪೂರ್ಣ ಅನ್ಸುದೇ ಇಲ್ಲ. ಅಹಂಕಾರ ಕಳ್ಕೊಡ್ರಿ, ಅವಾಗ ಪೂರ್ಣ ಆಗ್ತೀರಿ. ಅಹಂಕಾರ ಕಳ್ಕೊಂಡ ಮೇಲೆ ಒಳಗ ಅಲ್ಲಿ ಆತ್ಮಜ್ಞಾನ ಪ್ರವೇಶ ಆಗ್ತದ, ಅವಾಗ ನಾವು ಪೂರ್ಣ ಅನಿಸ್ಕೋತದ. ಇಲ್ಲಾಂದ್ರೆ ಒಳಗ ಅಹಂಕಾರ ಇದ್ದಾಗ ಅದ ಒಳಗ ಆತ್ಮಜ್ಞಾನ ಆಗೋದಿಲ್ಲ. Claiming one's higher nature alone will give the proper perspective towards the accomplishment at the ahankara level. ನಮ್ಮಲ್ಲಿ 2 ಸ್ವಭಾವದ, ಒಂದು ಅಪರಾ ಪ್ರಕೃತಿ, ಒಂದು ಪರಾ ಪ್ರಕೃತಿ ಅಂತ 2 ಸ್ವರೂಪದ. ಅಪರಾ ಪ್ರಕೃತಿ ಅಂದ್ರೆ ಈ ಶರೀರ ಮನಸ್ಸು ಬುದ್ಧಿಗಳ ಸಂಕೀರ್ಣ, ಈ ಜಗತ್ತಿನ ಕೂಡ ವ್ಯವಹಾರ ಮಾಡುವಂತಹದ್ದು, ನನಗೆ ಬೇಕಾದಂತ ಆಹಾರವನ್ನು ಸಂಪಾದನೆ ಮಾಡೋದಕ್ಕೆ ಒಂದು ಯಾವುದೋ ಕರ್ತವ್ಯ ಮಾಡೋದು, ಇವೆಲ್ಲ ಸಮಸ್ಯೆಗಳು ಹೊರಗೆ ಅದಾವು. ನಾವೇನು ಹೊರಗಿನ ಪ್ರಪಂಚ ಬಿಟ್ಟೇನು ಇರಂಗಿಲ್ಲ. ಆದ್ರೆ ವೇದಾಂತ ಹೇಳುವ ಸಮಸ್ಯೆ ಎಲ್ಲಿ ಅಂದ್ರೆ ಒಳಗ ಅಪೂರ್ಣ ಅದೇನೆ ಅಂತ ತಿಳ್ಕೊಂಡೇವಲ್ಲ, ಅಲ್ಲೇ ಪೂರ್ಣತೆಯನ್ನು ಕೊಡುವಂತಹದ್ದು ವೇದಾಂತದ ಜವಾಬ್ದಾರಿ. ಹೊರಗಿನ ಏನ್ ರೋಟಿ ಕಪಡ ಮಕಾನ್ ಏನದ ಹೊರಗಿನ ಪ್ರಶ್ನೆಗಳಿಗೆ ಹೊರಗೆ ಅವು ಒಳಗಿಲ್ಲವು. ಅವಕ್ಕ ಪ್ರಾಬ್ಲಮ್ನು ಹೊರಗದ, ಅದರ ಸಮಸ್ಯೆನು ಹೊರಗದ, ಅದಕ್ಕೆ ಪರಿಹಾರನು ಹೊರಗದ. ಈ ಒಳಗೇನದ ನಾನು ಅಪೂರ್ಣ, ನಾನು ದೇಹ, ನಾನು ಈಗ ಅದೇನಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸತ್ತು ಹೋಗ್ತೀನಿ, ಇವೇನು ಒಳಗಿನ ಸಮಸ್ಯೆಗಳದ ನೋಡ್ರಿ. ನಾನು ಅಸತ್ತು, ನಾನು ಜಡ, ನಾನು ದುಃಖಿ, ನಾನು ಪರಿಚ್ಛಿನ್ನ, ಈ ಮನೆಯಾಗಿ ಒಂದು ಕೋಣ್ಯಾಗ ಒಂದು ಕುರ್ಚಿ ಮ್ಯಾಗ ಕುಂತಾವ, ನಾನು ಪರಿಪೂರ್ಣ ಇಲ್ಲ. ಈ ಸಮಸ್ಯೆಗಳಿಗೆ ಉತ್ತರ ಏನದ? ಶಾಸ್ತ್ರ, ನೀ ಹಂಗಲ್ಲಪ್ಪ, ನೀ ಅಸತ್ತಲ್ಲ ಸದ್ರೂಪದಿ, ನೀ ಚಿತ್ತಲ್ಲ ಅಚಿತ್ತಲ್ಲ ಚಿದ್ರೂಪದಿ, ನೀ ದುಃಖಿ ಅಲ್ಲ, ನೀ ಆನಂದ ಸ್ವರೂಪದ. ಆನಂದ ನಿನ್ನ ಸ್ವರೂಪದಾಗ ಐತಿ. ನೀ ಆನಂದಕ್ಕಾಗಿ ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ. ನೀನು ಪರಿಚ್ಛಿನ್ನ ಇಲ್ಲ, ಪರಿಪೂರ್ಣದಿದೆ. ನೀನ್ ನಿತ್ಯ ಇಲ್ಲ, ನೀನು ಅನಿತ್ಯ ಇಲ್ಲ, ನಿತ್ಯ ಅದಿದೆ. ನೀ ಹುಟ್ಟಾವ ಸಾಯವ ಅಲ್ಲ, ನೀ ಯಾವಾಗ್ಲೂ ಇರಾವದಿದಿ. ಈ ಸಮಸ್ಯೆಗಳು ಏನು ಒಳಗದಾವಲ್ಲ, ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಳ್ತದ ವೇದಾಂತ. ಅಹಂಕಾರ ಹ್ಯಾಸ್ ಇಟ್ಸ್ ಲಿಮಿಟೇಷನ್. ಸಕ್ಸಸ್ ಅಂಡ್ ಫೇಲ್ಯೂರ್ ಆರ್ ಅನ್ಅವಾಯ್ಡಬಲ್. ಹೊರಗಿನ ದೃಷ್ಟಿಯಿಂದ ನೋಡಿದ್ರೆ, ಜಾಗತಿಕ ದೃಷ್ಟಿಯಿಂದ ನೋಡಿದ್ರೆ ಯಶಸ್ಸು ಐತಿ, ಜಯನೂ ಐತಿ, ಅಪಜಯನೂ ಐತಿ. ಅದು ಹೊರಗಿನ ಲೋಕದ ಒಂದು ಏನು ಅಳತೆಗೋಲ್ ಅದ, ಅದನ್ನ ಇಲ್ಲಿ ಆ ಟೇಪ್ ತರಕ್ ಹೋಗ್ಬೇಡ್ರಿ. ಅಳತೆ ಮಾಡಕ್ ಅದು ಹೊರಗೆ ಅಲ್ಲೇ ಇಟ್ಕೊಂಡ್ಬಿಡ್ರಿ, ಅದು ನಡೀತೈತಿ. ಅದು ಬೇಕಾ? ಅದೇನ್ ಬ್ಯಾಡ ಅನ್ನಂಗಿಲ್ಲ. ಯಾಕೆ? ಎಲ್ಲಿ ಮಟ್ಟ ಶರೀರ ಅದ, ಆ ಶರೀರಕ್ಕೆ ಅನ್ನ ಬೇಕಂದ್ರೆ ದುಡಿಬೇಕಂದ್ರೆ ಹೊರಗನ ಅದು ಸಮಸ್ಯೆ, ಒಳಗಿಲ್ಲ ಅದು. ನಾ ವೇದಾಂತ ನಾ ಅಭ್ಯಾಸ ಮಾಡ್ತೇನ್ರಿ, ನನ್ಗೆ ಹೊಟ್ಟೆ ತುಂಬತೈತೇನೆ, ಇಲ್ಲ, ಹೊಟ್ಟೆ ತುಂಬೋದಿಲ್ಲ.
ನನಗೇನಾದ್ರು ಯಾರಾದ್ರೂ ಬಟ್ಟೆ ಕೊಡಿಸ್ತಾರೆ? ಇಲ್ಲ. ನನಗೆ ಮನಿ ಕಟ್ಟಿ ಕೊಡ್ತದೆ ಅನ್ನೋದು ವೇದಾಂತ? ಇಲ್ಲ. ಏನು ಮಾಡಿಕೊಡಂಗ, ಅವೆಲ್ಲ ಹೊರಗದವು. ಫಾರ್ ದೀಸ್ ಟು ಬಿ ಇನ್ಸಿಗ್ನಿಫಿಕೆಂಟ್ ಎ ಪರ್ಸನ್ ಶುಡ್ ಕ್ಲೇಮ್ ದ ಓನ್ಲಿ ಸಿಗ್ನಿಫಿಕೆಂಟ್ ಥಿಂಗ್ ವಿಚ್ ಈಸ್ ದಿ ತುರಿಯ. ಅಂದ್ರೆ ಏನಾಗಬೇಕು? ಪೂರ್ಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾನು ಜೀವನಲ್ಲ, ನಾ ತುರಿಯ. ಎಲ್ಲದ ನಮ್ಮ ತುರಿಯ? ಆ ಜೀವನದಲ್ಲಿ ಅದ ನಮ್ಮ. ಎಲ್ಲಿ ವಿಶ್ವದನ ಅಲ್ಲೇ ತುರಿಯ ಅದನ್ನ ಗುರುತಿಸ್ರಿ. ಎಲ್ಲೇ ತೈಜಸ್ ಅದ ಅಲ್ಲೇ ತುರಿಯ ಅದನ್ನ ಗುರುತಿಸ್ರಿ. ಎಲ್ಲೇ ಪ್ರಾಜ್ಞೆ ಅದನ ಅಲ್ಲೇ ತುರಿಯ ಅದನ್ನ ಗುರುತಿಸ್ರಿ. ಎಲ್ಲಿ ಅಭಿಮಾನ ಮಾಡಿದ್ರಿ ಅದು ಬಿಡ್ರಿ. ಎಲ್ಲಿ ಅಭಿಮಾನ ಮಾಡಬೇಕು ಜ್ಞಾನ ಆದ್ಮ್ಯಾಗ ತುರಿಯನಲ್ಲಿ ಅಭಿಮಾನ ಮಾಡ್ರಿ, ಅಲ್ಲೇ ಅದ ಗುರುತಿಸ್ರಿ. ತುರಿಯನಿಗೆ ಹುಟ್ಟು ಸಾವುಗಳಿಲ್ಲ, ತುರಿಯನಿಗೆ ಪರಿಚ್ಛಿನ್ನ ಅನ್ನುವಂಥದ್ದಿಲ್ಲ, ತುರಿಯನಲ್ಲೇ ಅಪೂರ್ಣತೆ ಅನ್ನೋದಿಲ್ಲ, ತುರಿಯನಿಗೆ ಇರುವಿಕೆ, ಅರಿಯುವಿಕೆ, ಆನಂದ ರೂಪ ಅನ್ನೋದು ಯಾವಾಗಲೂ ಅದ. ತುರಿಯನಿಗೆ ಆನಂದ ಬೇಕಂದ್ರ ಪೇಪರ್ಮೆಂಟ್ ತಿನ್ನಂಗಿಲ್ಲವ, ಹೊರಗಿನ ವಿಷಯಗಳಿಂದ ಪಡೆಯಂಗಿಲ್ಲವ, ತನ್ನ ಸ್ವರೂಪದಿಂದ. ಸ್ವರೂಪ ನೋಡ್ಕೋಬೇಕು. ಅವಾಗ ಹೊರಗೆ ನೋಡೋದು ಬಿಡಬೇಕು, ಒಳಗೆ ಹೋಗ್ಬೇಕು. ಸ್ವರೂಪಕ್ಕೆ ಹೋದ್ರೆ ಸಿಗ್ತದ, ಆನಂದ ಆಗ್ತದೆ. ಇಷ್ಟು ಹೇಳಿ ನೋಡಿ. ಹ್ಯಾವಿಂಗ್ ಅಟೇನ್ಡ್ ದಿಸ್ ಆಮ್ನಿಸೈನ್ಸ್ ಇನ್ ದ ಫಾರ್ಮ್ ಆಫ್ ಬ್ರಹ್ಮನ್ ನಾಲೆಜ್, ಈ ಒಂದು ಜ್ಞಾನವನ್ನ, ಸರ್ವಜ್ಞತ ಅಂದ್ರೆ ನಾನೇ ಬ್ರಹ್ಮ ಅನ್ನುವಂಥದ್ದು ಜ್ಞಾನವನ್ನ ಪಡೆದ ನಂತರ, which is Brahman is the essence of all, and having attained the state of non-duality in the form of knowledge, which I am non-dual in spite of experience of duality, this ಜ್ಞಾನಿ attains fulfillment. ಆ ರೀತಿ ವಿಚಾರ ಮಾಡಿದಂತಹ ಜ್ಞಾನಿ ತನ್ನ ಸ್ವರೂಪವನ್ನ ತಿಳಿದಂತಹ ಏನದಾನ, ಆ ಒಂದು ಅದ್ವೈತ ಪದವನ್ನ ಗುರುತಿಸ್ತಾನವ. ನೋಡ್ರಿ, ಅದ್ವೈತ ನನ್ನ ಸ್ಥಿತಿ ಅದ ಅಂತ ಗುರುತಿಸೋದು ಬೇರೆ, ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಇದ್ದು ಬರುವುದು ಬೇರೆ. ಈ ದ್ವೈತದ ಮಧ್ಯದಲ್ಲಿನ ಅದ್ವೈತವನ್ನು ಗುರುತಿಸ್ತಾನೆ ನೋಡ್ರಿ. ಎಂತ ಪುಣ್ಯ ನೋಡ್ರಿ, ಅವನ್ ಎಂತ ಒಂದು ನಶೀಬ್ ಬಂದದ. ಲೋಕದ ರಂಜನೆಯ ಮಧ್ಯದಲ್ಲಿ ಅಲೌಕಿಕವಾದಂತ ಸುಖವನ್ನ ಅವ ಗುರುತಿಸ್ತಾನೆ. ಶಬ್ದ ಉಪಯೋಗ ಮಾಡಾಕತ್ತೇನೆ ನೋಡ್ರಿ ನಾನು. ಅವ ಹೋಗ್ತಾನಲ್ಲಿಗೆ ಅನ್ನಂಗಿಲ್ಲ, ನಾನು ಗುರುತಿಸ್ತಾನೆ. ಹಂಗ ಗುರುತಿಸ್ರಿ. ನಿಮ್ಮ ತುರಿಯ ಸ್ವರೂಪವನ್ನು ಗುರುತಿಸ್ರಿ. ಮಾಂಡುಕ್ಯ ಕಾರಿಕೆಗೆ ಬಂದಿರಿ, 85ನೇ ಕಾರಿಕೆ. 100 ಕಾರಿಕೆ ಆದ್ರೆ ಮುಗಿದು ಹೋಗ್ತೀರಿ ಮಾಂಡುಕ್ಯ. ಕೆಳಗಿನ ಮಟ್ಟದ ವಿಚಾರ ಮಾಡ್ಬೇಡ್ರಿ ಅಂತಾರು. Non-duality in the form of knowledge, which is I am non-dual in spite of experience of duality. ನನಗೆ ಹೊರಗ ದ್ವೈತ ಪ್ರಪಂಚ ನನಗೆ ಅನುಭವಕ್ಕೆ ಬಂದರೂ ಕೂಡ ನಾ ಹೆಂಗದೀನಿ ಅಂತ ನಾನು ಅದ್ವಿತೀಯ, ನನಗೆ ಎರಡೇನವರು ಇಲ್ಲ ಅಂತ ನಾವು. ಇದಕ್ಕಂತಾರ ಬಹದ್ದೂರ್, ನಿಮ್ಗಂತಾರ ಜ್ಞಾನಿ. ಹಬ್ಬ. ಓನ್ಲಿ ಜ್ಞಾನಿ that knows he is Atma, that is free from the three gunas, is ಬ್ರಾಹ್ಮಣ. ಯಾವ ಜ್ಞಾನಿ 3 ಗುಣಗಳಿಗೆ ಅಂಟುಕೊಳ್ಳದ ನನ್ನ ಸ್ವರೂಪ ತುರಿಯನ ಸ್ವರೂಪ ಐತೆ ಅಂತ ಗುರುತಿಸಿದಾನಲ್ಲ, ಅವುಗನಬೇಕು ಬ್ರಾಹ್ಮಣ. Thereafter, whatever that person does is not done for fulfillment. ಆದ ನಂತರ ಜ್ಞಾನ ಆದ ನಂತರ ಅವ ಏನ್ ಮಾಡ್ತಾನಲ್ಲ, ಅವ ಆನಂದಕ್ಕಾಗಿ ಮಾಡಂಗಿಲ್ಲ, ಆನಂದದಿಂದ ಮಾಡ್ತಾನ. ಹಬ್ಬ. ನೋಡ್ರಿ, ಅಜ್ಞಾನಿಗೂ ಜ್ಞಾನಿಗೂ ಫರಕ್ ಏನಂದ್ರ, ಅಜ್ಞಾನಿ ಏನ್ ಮಾಡ್ತಾನ, ಆನಂದಕ್ಕಾಗಿ ಆನಂದ ಹುಡ್ಕೋಂತ ಅವ ಏನ್ ಮಾಡ್ತಾನ, ಈ ಲೌಕಿಕ ಪ್ರಪಂಚದ ಅಡ್ಡಾಡಗತ್ತ. ಜ್ಞಾನಿನೂ ಹೆಂಗಿರ್ತಾನ, ಅವ ಆನಂದದಿಂದ ಇರ್ತಾನ. ಅವ ವಿಷಯ ವಸ್ತುಗಳಿಂದ ಆನಂದವನ್ನ ಬಯಸುವುದಿಲ್ಲ, ಅಲ್ಲಿಲ್ಲ. ಅವ ಆನಂದಕ್ಕಾಗಿ ಇವ ಆನಂದದಿಂದ ಈ ಲೋಕ ವ್ಯವಹಾರಗಳನ್ನು ಮಾಡ್ತಾನ. ಹಬ್ಬ. ಏನ್ ಹೇಳಿದ್ರಿ ಗೌಡಪಾದಚರು ಮುಂಜಾನೆ ಎದ್ದು ಇವತ್ತ ಅಂತೀರ? ಬಾರಿ ಬರದ್ ಇಡುವಂಗೈತ್ ನೋಡ್ರಿ ಅದ. Thereafter, whatever a person does not is done for fulfillment. He doesn't have any binding desires engaged in fulfillment. ನಾ ಇದೊಂದು ಆಶೆ ಈಡೇರಿಸಿಕೊಂಡ್ರೆ ನಾ ಪೂರ್ಣ ಆಕ್ಕೇನಿ. ನಾ ಮಗದೊಂದು ಲಗ್ನ ಮಾಡಿದ್ರೆ ನಾ ಪೂರ್ಣ ಆಕ್ಕೇನಿ. ನಾ ಮನೆ ಕಟ್ಟಿದೆ ಅಂದ್ರೆ ನಾ ಪೂರ್ಣ ಆಕ್ಕೇನಿ. ನಾ ಹೊಲದ ಅದು ಜಗಳ ಐತಿ, ಅದನ್ನ ಜಗಳ ಬಗೆಹರಿಸಿಕೊಂಡೆ ಅಂದ್ರೆ ನಾ ಪೂರ್ಣ ಆಕ್ಕೇನಿ. ಏನ ಆದ್ರ ಪೂರ್ಣ ಆಕ್ಕೇನಿ ಅನ್ನೋದು ಯಾವಾಗ ಕೊನೆಗೊಳ್ತದ ಆವಾಗ ಜ್ಞಾನಿ. ಇಲ್ರಿ ನನಗೆ ಇನ್ನೂ ಸ್ವಲ್ಪ ಮಾಡು ಒಂದೆರಡು ಕರ್ತವ್ಯ ಅದಾವ ಅಂದ್ರೆ ನಾವು ಅಜ್ಞಾನಿನೇ, ಎಂತ ಓದ್ಯಾನಂದ್ರು ಕೂಡ. Fulfillment doesn't mean that a person should withdraw from action. ನೋಡ್ರಿ,
ನೀವು ಪೂರ್ಣ ಆಗ್ಬೇಕು ಅಂದ್ರ ನೀವು ಕರ್ಮದಿಂದ ಹಿಂತೆಗೆದುಕೋಬೇಕು, ನಿಮ್ಮ ಅಕರ್ಮ ಸ್ಥಿತಿ ಬರ್ಬೇಕು. ಹಿಂಗೇನಿಲ್ಲ, ಕರ್ಮವನ್ನ ಮಾಡ್ತಾ 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 ಇದ್ದಾಗನ ಅಕರ್ಮ ಸ್ಥಿತಿಯನ್ನು ಗುರುತಿಸ್ಬೇಕು. ಅಪ್ಪ, ಕರ್ಮವನ್ನ ಮಾಡ್ತಾ ಇರ್ಬೇಕಾದಾಗ ಇಂದ್ರಿಯಗಳು ಕರ್ಮ ಮಾಡ್ತಿರ್ತಾವ. ಕೈ ಮುಟ್ಟೋದು ತೊಗೊಳೋದು ಮಾಡ್ತಿರ್ತದ, ಕಾಲು ಅಡ್ಡಾಡೋದು ಮಾಡ್ತದ, ಕಣ್ಣು ನೋಡೋದು ಮಾಡ್ತದ, ಕಿವಿ ಕೇಳೋದು ಮಾಡ್ತದ. ಚರ್ಮ ಸ್ಪರ್ಶ ಜ್ಞಾನವನ್ನ ಮಾಡುವ ಮಧ್ಯದಲ್ಲಿ ನಾನು ತುರಿಯ ಅಂತ ಗುರುತಿಸೋದು ಜ್ಞಾನ. Action should be engaged in without bondage, as Krishna says in the Bhagavad Gita. ಭಗವದ್ಗೀತೆ ಒಳಗೆ ಇದೇ ಮಾತನ್ನ ಭಗವಂತ 3ನೇ ಅಧ್ಯಾಯ 22ನೇ ಶ್ಲೋಕದಾಗ ನೋಡಿ, ತೆಗಿರಿ. 3ನೇ ಅಧ್ಯಾಯ 22ನೇ ಶ್ಲೋಕ. ಯಾನಿಶ ಏನಂತಿರು? ಹಾ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಎಲೆ ಅರ್ಜುನ, ನನಗೆ ಈ 3 ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ, ಹಾಗೂ ಗಳಿಸಲು ಯೋಗ್ಯವಾದ ವಸ್ತು ಸಿಗಲಿಲ್ಲ ಎಂಬುದು ಇಲ್ಲ. ಆದರೂ ನಾನು ಕರ್ಮಗಳನ್ನು ಮಾಡುತ್ತಲೇ ಇರುತ್ತೇನೆ. ಯಾವಾಗ ಬಿಡೋರು ನೀವು? ಕರ್ಮಗಳನ್ನ ಬಿಡ್ಲಿಕ್ಕೆ ಬರಲ್ಲ. ಮಾಡ್ತೇನೆ ಅನ್ನೋದನ್ನ ಬಿಡಾಕ್ ಬರ್ತದೆ. ಮಾಡ್ಕೊಂತ ಇರ್ಬೇಕು. ಕರ್ಮ ನಾ ಮಾಡಮಲ್ಲ, ಕರ್ಮೇಂದ್ರಿಯಗಳು ತಮ್ಮ ತಮ್ಮ ಕಾರ್ಯಗಳನ್ನ ಮಾಡಕತ್ತಾವು ಅಂತ ಎಲ್ಲ ಹೇಳ್ಕೊಂತ ನೋಡ್ರಿ. 2ನೇ ಅಧ್ಯಾಯ ಬಹಳ ಇಂಪಾರ್ಟೆಂಟ್. ಆ ರೀತಿ ಐತೆ ಹೊರತು ಅಕರ್ಮ ಸ್ಥಿತಿಗೆ ಇಲ್ಲಿ ಜ್ಞಾನ ಅನ್ನೋದಿಲ್ಲ. ಕರ್ಮಗಳ ಮಧ್ಯದಲ್ಲಿ ಅಕರ್ಮ ಸ್ಥಿತಿಯನ್ನು ಗುರುತಿಸೋದದ, ಸ್ವರೂಪವನ್ನು ಗುರುತಿಸೋದದ. ಇಪ್ಪತ್ತ 86ನೇ ಸ್ಕಾರಿಕೆ. ಏ ಪ್ರಾಣಾಂ ವಿನಯೋ ಹೇಶ ಶಮ ಪ್ರಾಕೃತ ಉಚ್ಯತೆ ದಮ ಪ್ರಕೃತಿದಾಂತತ್ವಾತ್ ಏವ ವಿದ್ಯಾಂ ಚಮಂ ಪ್ರಜೇತ್. ಏವ ವಿದ್ಯಾಂ ಚಮಂ ಭೃಜೇತ್. ವಿಪ್ರರಿಗೆ ಇದೇ ನಿಯಮವು, ಇದೇ ಸ್ವಾಭಾವಿಕವಾದ ಶಮವೆನಿಸುತ್ತದೆ. ಸ್ವಭಾವದಿಂದ ದಾಂತನಾಗಿರುವುದರಿಂದ ಇದೇ ದಮವು. ಹೀಗೆಂದು ತಿಳಿದವನು ಶಮವನ್ನು ಹೊಂದುವನು. ಬ್ರಾಹ್ಮಣರು, ವಿಪ್ರರು ಅಂದ್ರೆ ಬ್ರಾಹ್ಮಣರು. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಬ್ರಾಹ್ಮಣರಿಗೆ ಈ ಇದೇ ವಿನಯವು. ಹಿಂಗಿರುವುದ ಭೂಷಣ. ಹೆಂಗಿರ್ಬೇಕ್ರಿ ಅವರು? ಮೈಂಡ್ ಕಂಟ್ರೋಲ್ ಆಸ್ ವೆಲ್ ಸೆಲ್ಫ್ ಕಂಟ್ರೋಲ್, ಸೆನ್ಸ್ ಕಂಟ್ರೋಲ್. ಮನಸ್ಸಿನ ನಿಗ್ರಹಕ್ಕೆ ಶಮ ಅಂತಾರ, ಇಂದ್ರಿಯಗಳ ನಿಗ್ರಹಕ್ಕೆ ದಮ ಅಂತ. ಶಮ ಮತ್ತು ದಮ ಇವುಗಳು 2 ನಿಯಂತ್ರಣ ಇದ್ವು ಅಂತಂದ್ರ ಅವ್ ಏನಂತಾರ್ರಿಪ್ಪ ಅಂದ್ರ, ಸ್ವಾಭಾವಿಕವಾಗಿ ಶಮ, ಸ್ವಾಭಾವಿಕವಾಗಿ ದಮ ಇದ್ವು ಅಂತಂದ್ರ ಅವ ಏನ್ ಮಾಡ್ತಾನ? ಅವ ಶಾಂತ ಇರ್ತಾನ, ಆನಂದದಿಂದ ಇರ್ತಾನ. ಅವನ ಮನಸ್ಸು ಎಲ್ಲಿ ಹೊರಗೆ ಹೋಗುವುದಿಲ್ಲ. ಆತ್ಮನ್ನೇವ ಆತ್ಮನಃ ತುಷ್ಟ. ಸುಖಕ್ಕಾಗಿ ಹೊರಗೆ ಹುಡುಕೋದಿಲ್ಲ ನೋಡ್ರಿ. ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಹುಡುಕೋದಿಲ್ಲ. ಸುಖಕ್ಕ, ತನ್ನ ಸುಖದಲ್ಲೇ ಇದ್ದಂತ ಸುಖವನ್ನ ಅವ ಗುರುತಿಸ್ತಾನ. Here ಗೌಡಪಾದಾಚಾರ್ಯ conveys another important idea about the conduct. ನಮ್ಮ ನಡತೆ ಹೆಂಗಿರ್ಬೇಕು ಜ್ಞಾನಿ ಆದ ನಂತರ ಅನ್ನೋದನ್ನ ಬಗ್ಗೆ ಗೌಡಪಾದಾಚಾರ್ಯರು ಒಂದು ಮುಖ್ಯವಾದ ಮಾತನ್ನು ಹೇಳಾಕತ್ತಾರೆ. ಬಿಹೇವಿಯರ್ ಆರ್ ಟ್ರೇಟ್ ಆಫ್ ಎ ಜ್ಞಾನಿ. ಜ್ಞಾನಿಗಳು ಹೆಂಗಿರ್ತಾರ್ರಿ ಅದನ್ನ ಹೇಳಾಕತ್ತಾನ. ಬಿಫೋರ್ ಕಮಿಂಗ್ ಟು ಜ್ಞಾನಂ ಅಂಡ್ ನಿಷ್ಠಾ he must have practiced many disciplines or ಸಾಧನ. ಈ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಮೊದಲು ಅನೇಕ ಸಾಧನೆಗಳನ್ನು ಮಾಡಿರ್ಬೇಕು. ಇದು ಸಿದ್ಧ ಪುರುಷ. ಸಾಧಕನು ಸಾಧನೆಗಳಿಂದ ಸಿದ್ಧನಾಗುತ್ತಾನೆ. ಸಾಧಕನು ಸಾಧನೆಗಳಿಲ್ಲದೆ ಸಿದ್ಧನಾಗುವುದಿಲ್ಲ. ಸಾಧಕಾವಸ್ಥೆಯೊಳಗೆ ಅನೇಕ ಸಾಧನೆಗಳನ್ನು ಮಾಡಿರ್ತಾನ ಅವ ಸಾಧಕ. ತಿಳಿತೇನ್ರಿ? ಅವಾಗ ಸಾಧನೆ ಮಾಡ್ಲಿಕ್ಕೆ ಸಾಧನೆ ಮಾಡ್ಬೇಕಾಗ್ತದೆ. ಅವಾಗ ಅದಾವ ಸಾಧನೆಗಳದಾವ. ಹೆಂಗದಾವ್ರಿ? ಅಟ್ ದ ಕರ್ಮಯೋಗ ಲೆವೆಲ್ ಲಾರ್ಡ್ ಕೃಷ್ಣ ಸೆವೆರಲ್ ಸಾಧನಾ. ಕರ್ಮಯೋಗ ಮಾಡುವತ್ನಾಗ ಕರ್ಮ ಹೇಳೈತಿ. ಆ ಕರ್ಮಗಳನ್ನು ಮಾಡ್ಬೇಕು, ನಿಷ್ಕಾಮದಿಂದ ಮಾಡ್ಬೇಕು. ಕೃಷ್ಣ ಹೇಳ್ಯಾನ ಕರ್ಮಯೋಗ.
In the 13th chapter, there is a list of ಅಮಾನಿತ್ವಂ ಅದಂಬಿತ್ವಂ. 13ನೇ ಅಧ್ಯಾಯದಾಗ ಭಗವದ್ಗೀತೆಯೊಳಗ ಒಂದು 20 ಲಕ್ಷಣ ಕೊಟ್ಟಾನ. ಆ ಗುಣಗಳು ಇದ್ರೆ ನಮ್ಗೆ ಆತ್ಮಜ್ಞಾನ ಆಗ್ತದ. ಅದಕ್ಕೆ ಆ ಗುಣಗಳನ್ನ ಅಳವಡಿಸ್ಕೊಡ್ರಿ. ಅವು ಯಾವುವು ಅಂದ್ರ ಅಮಾನಿತ್ವ ಅದಂಬಿತ್ವಂ ಅಂತ ಹೇಳ್ಕೊಂತ ಬಂದಾರಲ್ಲ, ಸದ್ಗುಣಗಳನ್ನು ಅಳವಡಿಸಿಕೊಂಡ್ರೆ ವೇದಾಂತ ನಮಗೆ ಲಘು ತಿಳಿತದ. 20 of them 20 ಲಕ್ಷಣಗಳನ್ನು ಹೇಳ್ಯಾರ. ಎಲ್ಲೇ 13ನೇ ಅಧ್ಯಾಯ ಭಗವದ್ಗೀತೆಯೊಳಗೆ. ಮುಂದೆ 16ನೇ ಅಧ್ಯಾಯದಾಗ in the 16th chapter another big list of 26 virtues. 16ನೇ ಅಧ್ಯಾಯದಾಗ ಅಲ್ಲಿ ಒಂದು 26 ಸದ್ಗುಣಗಳನ್ನು ಹೇಳ್ಯಾರ. ಅಭಯ ಇರಬೇಕು, ಸಮಾಧಿ ಎಟ್ಸೆಟ್ರಾ ಆರ್ ಎನ್ಯುಮರೇಟೆಡ್ ಹೇಳ್ಕೊಂತ ಬಂದ. 26 ಗುಣಲಕ್ಷಣಗಳು ಸಾಧನೆಗಳು ಹೇಳ್ಯಾರಲ್ಲಿ. ಅವ್ರು ಮಾಡ್ಬೇಕು, ಬರೀ ಹೇಳಕ್ಕಲ್ಲ. ಇನ್ ಆಲ್ ದ ವೇದಾಂತಿಕ್ ಟೆಕ್ಸ್ಟ್ಸ್ ಸಾಧನ ಚತುಷ್ಟಯ ಸಂಪತ್ತಿ ಇಸ್ ಹೈಲೈಟೆಡ್. ಎಲ್ಲಿ ಹೋಗ್ತೀರಿ ಅಲ್ಲೇ ಸಾಧನೆಗಳನ್ನ, ಸಾಧನ ಚತುಷ್ಟಯ ಸಂಪತ್ತಿಯನ್ನು ಹೇಳ್ಕೊಂತ ಬಂದಾರ. ನಿಮ್ ಕಡೆ ರೊಕ್ಕ ಎಷ್ಟೈತಿ ನೋಡುದಿಲ್ಲ ಅವ. ಜ್ಞಾನ ನಿಮ್ ಕಡೆ ಬರ್ಬೇಕಂದ್ರ, ಜ್ಞಾನಪ್ಪ ನಮ್ ಕಡೆ ಬರ್ಬೇಕಂದ್ರ ಎಷ್ಟು ರೊಕ್ಕ ಅದಪ್ಪ ಕಿಶದಾಗ ನಿಮ್ ಕಡೆ ಬರುದಿಲ್ಲ. ನಿಮ್ನಲ್ಲಿ ಏನ ಸಂಪತ್ತಿ ಅಂತದೈತಿ, ಸಾಧನ ಚತುಷ್ಟಯ ಎಷ್ಟೈತಪ್ಪ ಇವನಲ್ಲಿ ನೋಡ್ತದ. ವಿವೇಕ ಎಷ್ಟದ ಇವನಲ್ಲಿ, ವೈರಾಗ್ಯ ಎಷ್ಟದ, ಶಮದಮಾದಿ ಷಡ್ಗುಣ ಸಂಪತ್ತಿ ಎಷ್ಟದ, ಮುಮುಕ್ಷತ್ವ ಎಷ್ಟದ. ಆದಾಗ ಆಗಲಿ ಬಿಡ ಮೋಕ್ಷ ಅನ್ನೋದೈತೋ, ಇನ್ನು ಇದ ಜನ್ಮದಾಗ ಮೋಕ್ಷ ಮಾಡ್ಕೋಬೇಕನ್ನುವಂತ ಆತುರತೆ ಐತೋ. ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ ಐತೋ ಇಲ್ಲೋ. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಇವು 6 ಗುಣಗಳು ಅದಾವೋ ಇಲ್ಲೋ. ಅವನು ಕೇಳ್ತದೋ ಎಷ್ಟು ಶ್ರೀಮಂತದಿ, ಎಷ್ಟು ಕಾರ್ ಇಟ್ಟಿದಿ, ಎಷ್ಟು ಬಂಗ್ಲೆ ಅದಾವ, ಎಷ್ಟು ಹೊಲ ಅದಾವ ನೋಡುದಿಲ್ಲ ಅಂತ. ಯಾವ ಜಾತಿ ಅವ, ಕಪ್ಪು ಬಿಳುಪು, ಹೆಣ್ಣು ಗಂಡು, ಹರಿಜನ ಬ್ರಾಹ್ಮಣ, ಹರಿಜನ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಾವಂದ ಅವ ಅದನ್ನ ಅವನ್ ನೋಡ್ತೈತಲ್ಲ. ಅದು ಜ್ಞಾನ ನಮ್ ಕಡೆ ಬರ್ಬೇಕಾದ್ರೆ ಇಲ್ಲ. ಈಗ ಸಾಧನೆಗಳನ್ನ ಮಾಡ್ಯಾನೋ ಇಲ್ಲ ನೋಡ್ತದಂತ ಜ್ಞಾನ. ಆಲ್ ಆಫ್ ದೆಮ್ ಆರ್ ಸ್ಟಾರ್ಟೆಡ್ ವೆನ್ ದ ಸ್ಪಿರಿಚುವಲ್ ಲೈಫ್ ಸ್ಟಾರ್ಟ್ಸ್. ನಮ್ಮಲ್ಲಿ ಗುಣಗಳನ್ನ ಸಂಗ್ರಹ ಯಾವಾಗ ಚಾಲು ಆಗ್ತದಂದ್ರೆ ಯಾವಾಗ ನಾವು ಓಂ ನಮ ಶಿವಾಯ ವೇದಾಂತ ಅಭ್ಯಾಸ ಮಾಡಕ್ ಪ್ರಾರಂಭ ಮಾಡ್ತೀವಿ, ಅವ ನಮ್ಮಲ್ಲಿ ಒಳ್ಳೆ ಗುಣಗಳ ನಮಗ್ ಶೇಖರಣೆ ಆಗ್ಬೇಕು ಸಾಧಕಾವಸ್ಥೆಯೊಳಗ. It is long and consists of ಕರ್ಮಯೋಗ, ಉಪಾಸನ ಯೋಗ, ಶ್ರವಣ, ಮನನ ಅಂಡ್ ನಿಧಿಧ್ಯಾಸನ. ಏನೈತಿ ಸಾಧನೆ ಒಳಗೆ ಏನದ, ಇವೆಲ್ಲ ಗುಣಗಳನ್ನ ಸಂಗ್ರಹ ಮಾಡ್ಕೊಳ್ಳೋದೊಂದಿಗೆ ಅಂದ್ರೆ ಅಮಾನಿತ್ವ ಅದಂಬಿತ್ವಾದಿ 20 ಗುಣಗಳು. ಅದೇ ರೀತಿ 16ನೇ ಅಧ್ಯಾಯದ ಹೇಳಿದಂತಹ ಅಭಯ ಮತ್ತು ಸಮಾಧಿ ಅನ್ನುವಂತಹ 26 ಗುಣಗಳು. ಆನಂತರ ಏನು ಕರ್ಮಯೋಗ, ಉಪಾಸನ ಯೋಗ, ಶ್ರವಣ, ಮನನ, ನಿಧಿಧ್ಯಾಸನ ಇವೇ ಸಾಧನ. ಶ್ರವಣ, ಮನನ, ನಿಧಿಧ್ಯಾಸನ ಈ 3 ಸಾಧನೆಗೆ ಜ್ಞಾನ ಸಾಧನೆ ಅಂತ ಹೇಳ್ತೀನಿ ನಾನು. ಹೊಳ್ಳಿ ಕೇಳಿದ್ರೆ ಒಬ್ರು ಹೇಳುದಿಲ್ರಿಪ್ಪ. ಬಹಳ ಬೇಜಾರಾಗ್ತದೆ, ಬಹಳ ಬೇಜಾರಾಗ್ತದೆ. ಜ್ಞಾನ ಅಂದ್ರೆ ಏನು ಅಂತಂದ್ರೆ ಎಲ್ಲೋ ಮಾತಾಡ್ತೀರಿ. ಜ್ಞಾನ ಅಂದ್ರೆ ಈ ಶ್ರವಣ, ಮನನ, ನಿಧಿಧ್ಯಾಸನ ಇವ 3 ಇಲ್ಲಿ ಜ್ಞಾನ ಅಂತ ಶಬ್ದ ಉಪಯೋಗ ಮಾಡ. ಕರ್ಮಯೋಗ ಅಂಡ್ ಉಪಾಸನ ಯೋಗ ಆರ್ ಫಾರ್ ಪ್ರಿಪರೇಷನ್. ಶ್ರವಣ ಮತ್ತು ಮನನ ಇದು ಕರ್ಮಯೋಗ ಮತ್ತು ಉಪಾಸನ ಯೋಗ ಏನದಾವ ಅಂದ್ರ ಅಂತಃಕರಣ ಶುದ್ಧಿಗಾಗಿ, ಒಂದು ಮಲದೋಷ ನಿವೃತ್ತಿ, ಒಂದು ವಿಕ್ಷೇಪ ದೋಷ ನಿವೃತ್ತಿಗಾಗಿ ಮಾಡ್ಬೇಕಾಗ್ಯದ. ಇಲ್ಲಿ ಜ್ಞಾನ ಸಾಧನೆಗಳಿಲ್ಲ. ಜ್ಞಾನ ಸಾಧನೆಗಳು ಯಾವುವು ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸ. ಜ್ಞಾನಕ್ಕೆ ಏನ್ ಬೇಕು? ಶ್ರವಣ ಬೇಕು, ಮನನ ಬೇಕು, ನಿಧಿಧ್ಯಾಸನ ಬೇಕು. ಶ್ರವಣ ಯಾರು ಮಾಡಿಸ್ತಾರ್ರಿ? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಮಾಡಿಸ್ತಾರ. ಮನನ ನಿಧಿಧ್ಯಾಸನ ಯಾರು ಮಾಡಿಸ್ತಾರ್ರಿ? ಅವನ ಮಾಡ್ಕೋಬೇಕ್ರಿ. ಅವನ ಮಾಡ್ಕೋಬೇಕು. ನಾವ್ ಮಾಡ್ತೇವೇನ್ರಿ ಸಮಯನ? ಕಡಿಮೆ ರೀ. ಕಡಿಮೆ ಮಾಡಕತ್ರಿ. ಪುಣ್ಯಕ್ಕೆ ನೀವು ಕಡಿಮೆ ಅಂತ ಹೇಳಿರಿ. ಕೆಲವು ಮಂದಿ ನಾವ್ ಮಾಡೋದೇ ಇಲ್ಲ. ನಮ್ ಲಿಸ್ಟ್ ದೊಡ್ಡದ, ನೀವು ಮಾಡೋರು ಕಮ್ಮಿ ಇದ್ದೀರಿ. ಈಗ ಮಾಡದೇ ಇದ್ದವ್ರ ಕೈ ಎತ್ತಿರಿಂದ ಅಷ್ಟ್ರು ಕೈ ಎತ್ತೀವಿ ನಾವು. ಯಾಕ್ರಿ ನೋಡ್ರೆ? ಹೌದ್ರಿ, ಹೌದ್ರಿ. ಅದು ಶ್ರವಣ ಮಾಡ್ತೀವಿ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ. ಅಲ್ಲ, ಈ 16 ರಿಂಕ್ ಅದಾವ್ರಿ, ಯಾವನ್ನು ಬಿಡುದಿಲ್ಲ. ಮುಂಜಾನೆ ಸಂಜೆ ಮಠ ನಮ್ ಅದಕ್ಕ ಮಾಡೋಣಾಗತ್ರಿ. ಹಾ ಅದಕ್ಕ ಮಾಡೋಣಾಗತ್ರಿ. ಮತ್ತೆ ಹಿಂಗೆ 14 ತಾಸು ಕೇರಿಯಾಗಿ ಮಾಡುದ್ರಿ.
ಏನ್ ಕೇಳೇವಿ ಅದನ್ನ ಮನನ ಮಾಡ್ರಿ. ಮನಸ್ಸಿನಾಗ ಕುತ್ಕೊಂಡು ಏನ್ ಹೇಳಿದ್ರಪ್ಪ ಇವತ್ತ, ಬುಕ್ ಮುಚ್ಚಿ, ಬುಕ್ಕ ಇಲ್ಲ ನಮ್ ಕಡೆ, ಬುಕ್ ಮುಚ್ಚಾಕ ಬುಕ್ ಮುಚ್ಚೇ ಬಿಟ್ಟಾರ ಅವ್ರು. ಕೆಲವು ಮಂದಿ ಬುಕ್ ಇಲ್ಲ, ಕೆಲವು ಮಂದಿ ಓದಾಕ್ ಬರಂಗಿಲ್ಲ. ಸಾಲಿ ಕೊನೆ ಮುಂದೆ ಓದು ಏನ್ರಿ 70-80 ವಯಸ್ಸಾದ್ಮೇಲೆ ಓದಂತೀರಿ. ನಾವು ಓದೋದ್ ಬಿಟ್ಟ ಆಗ್ಲೇ SSLC ಇದ್ದಾಗ ಓದ್ತಿದ್ವಿ ನೋಡ್ರಿ ನಾವು. ಆಮೇಲೆ ಓದೋದ್ ಬಿಟ್ಬಿಡಿ ನಾವು. 16 ವಯಸ್ಸು ಮಟ ಓದಿವಿ, ಭಾಳ 20 ವಯಸ್ಸು ಮಟ ಓದಿವಿ ನಾವು. ಮುಂದೆ ಓದೋದು ಅನ್ನೋದಂದ್ರೆ ನಮಗೆ ಇಲ್ ಬಿಡ್ರಿ, ಅದೆಲ್ಲ ಸಾಧ್ಯ ಇಲ್ಲ. ಹಿಂಗಾಗೈತೆ ನಮ್ ಬಾಳೆ. ನಿಧಿಧ್ಯಾಸನ ಎದಕ್? ಶ್ರವಣ ಮನನ ಮತ್ತು ಇದು ಎದಕ್ ಅದಾವಂದ್ರೆ ಜ್ಞಾನ ಪ್ರಾಪ್ತಿಗೆ. ಶ್ರವಣ ಮತ್ತು ಮನನ ಜ್ಞಾನ ಪ್ರಾಪ್ತಿಗೆ ಅದ. ನಿಧಿಧ್ಯಾಸನ ಎದಕ್ಕದ ಅಂದ್ರೆ ಜ್ಞಾನ ನಿಷ್ಠಾ. ಆ ಜ್ಞಾನವನ್ನ ನಾವು ಅದನ್ನ ಪಚನ ಮಾಡ್ಕೊಳ್ಳೋದು. ನಿಷ್ಠಾ ಅಂದ್ರೆ ಏನ್ರಿ? ಪಚನ ಮಾಡ್ಕೋಬೇಕು, ನಮ್ಮ ಹಸ್ತಗತ ಮಾಡ್ಕೋಬೇಕು ಆ ವಿದ್ಯೆಯನ್ನ. ಅಂದ್ರ ಅದು ನಿಧಿಧ್ಯಾಸನದಿಂದ ಸಾಧ್ಯ. ಜ್ಞಾನ ನಿಷ್ಠಾ ಅಂದ್ರೆ ಪಚನ ಮಾಡ್ಕೋಬೇಕು ಆ ವಿದ್ಯೆಯನ್ನ, ನಮ್ಮ ಹಸ್ತಗತ ಮಾಡ್ಕೋಬೇಕು. ನಮಗ ತೊಂದರೆ ಇದ್ದಾಗ ನಮ್ ಕೈ ಸಿಗ್ಬೇಕದು. If a person has diligently followed all the sadhanas, all the virtues will be natural to him during nididhyasana. ಇವರೆಲ್ಲ ಗುಣಗಳನ್ನ ನಾವು ಸಾಧನೆ ಮಾಡ್ಕೊಂಡಿದ್ದ, ಆ ಸಾಧಕ ಅವಸ್ಥೆಯೊಳಗ ಮಾಡ್ಕೊಂಡಿದ್ರಾದ್ರೆ ನಿಧಿಧ್ಯಾಸನ ಮಾಡುವ ಹೊತ್ತಿಗೆ ಏನಾಗ್ತಾವ, ಅವು ಬಹಳ ಸಹಾಯನೂ ಮಾಡ್ತಾವ. ಅಷ್ಟೇ ಅಲ್ಲ, ಆ ಗುಣಗಳು ನಮ್ಮಲ್ಲಿ ಹಾಸುಹೊಕ್ಕಾಗಿ ಬಿಡ್ತಾವ. ನಮ್ಮ ವ್ಯಕ್ತಿತ್ವನ ಬದಲಾವಣೆ ಮಾಡ್ತಾವ. ಮೊದಲು ಹೆಂಗಿರ್ತೇವೆ ಅದಕ್ಕಿಂತ ಸಂಪೂರ್ಣ ಬದಲಾವಣೆ ಹಾಕಿವಿ ಅಂತಾರ. ಈ ಗುಣಗಳು ಇದ್ವು ಅಂದ್ರೆ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗ್ತದ. He doesn't have a deliberately follow the virtues. ನಾನು ಈ ಗುಣಗಳನ್ನ ಅವಶ್ಯವಾಗಿ ಪಾಲಿಸ್ಬೇಕು ಅನ್ನೋದಿರಲ್ಲ, ಅವ ಅವಶ್ಯವಾಗಿ ಪಾಲಿಸೇ ಬಿಡ್ತಾನ. Thus a ಜ್ಞಾನಿ is one who spontaneously expresses almost all the virtues. ಏನ್ ಹೇಳ್ಯಾರ, ಅಮಾನಿತ್ವಾದಿ ಅದಂಬಿತ್ವಮ್ಮ, ಅವೆಲ್ಲವನ್ನ ಅವ ಆ ಗುಣಗಳಿಂದ ಕೂಡಿದಾಗಿರ್ತಾನವ. A ಜ್ಞಾನಿ will also work on making any virtue that is not natural become natural. A seeker should cultivate these values deliberately and have them spontaneously. ಅವು ನಮ್ಮಲ್ಲಿ ಇಲ್ಲಂದ್ರೂ ಅವನ್ನ ಪ್ರಯತ್ನ ಮಾಡಿ ಗಳಿಸ್ಬೇಕು. ಇವೆಲ್ಲ ಅಮಾನಿತ್ವ ಅದಂಬಿತ್ವವನ್ನ ಹೆಂಗ ಆಗ್ಬೇಕು ಅಂದ್ರೆ ಅವು ನಮ್ಮಲ್ಲಿ ಸ್ವಭಾವ ಸಿದ್ಧ ಅದಾವೇನು ಅನ್ನುವಂಗ ಆಗ್ಬೇಕು. ಅದಕ್ಕಂತಾರ ಸಾಧನೆ. ಸಾಧನೆಯಿಂದ ಸಾಧಕನು ಸಾಧ್ಯವನ್ನು ಹೊಂದುತ್ತಾನೆ. At no point he can be free from them. ಅವೇನದಾವು ಆ ಗುಣಗಳಿಂದ ಅವ ಯಾವಾಗಲೂ ಹೊರತಿರ್ಬಾರ್ದು. A ಜ್ಞಾನನಿಷ್ಠ is a ಧಾರ್ಮಿಕ್ ಪರ್ಸನ್ ಸ್ಪಾಂಟೇನಿಯಸ್ಲಿ. ಜ್ಞಾನದಾಗ ನಿಷ್ಠೆ ಇದ್ದಾವ, ತನ್ನ ಸ್ವರೂಪ ಜ್ಞಾನದಲ್ಲಿ ನಿಷ್ಠೆ ಇದ್ದಾವ, ಧಾರ್ಮಿಕ ಮನುಷ್ಯನು ಇರ್ತಾನ. ಸೈಡ್ ಬೈ ಸೈಡ್ ಅಧಾರ್ಮಿಕರಿಗೆ ಇದು ಹೊಂದುದಿಲ್ಲ. ಫ್ರಮ್ ವೇದಿಕ್ ಆಂಗಲ್ ಧರ್ಮ ಆರ್ ವ್ಯಾಲ್ಯೂ ಈಸ್ ಮಿಥ್ಯಾ ಆಲ್ಸೋ. ಈಗ ವಿಚಾರ ಮಾಡ್ರಿ, ವೇದಾಂತ ದೃಷ್ಟಿಯಿಂದ ಇವು ನಮ್ಮಲ್ಲಿ ಇದ್ದಂತ ಸದ್ಗುಣಗಳು ಇವು ಸತ್ಯನೋ ಮಿಥ್ಯನೋ? ಹೋಗಿ ಮಿಥ್ಯಾನರ್ಲ. ಮಿಥ್ಯಾ. People may misinterpret this teaching by thinking that once ಜ್ಞಾನಂ is obtained, dharma can be forsaken. ಬಹಳ ಮಂದಿ ವಿಚಾರ ಏನ್ ಮಾಡ್ತಾರ ಅಂತಂದ್ರೆ, ಎಲ್ಲ ಮಿಥ್ಯಾ ರೀ, ಸದ್ಗುಣಗಳು ಮಿಥ್ಯಾ. ಹಿಂಗ ಒಂದ್ ನಮೂನಿ ಅದಕ್ಕೇನಂತಾರಪ್ಪ ಅಂತಂದ್ರೆ ಸ್ವೇಚ್ಛಾಚಾರಕ್ಕೆ ಬೀಳ್ತಾರ. ಮನಸ್ಸಿಗೆ ಬಂದಂಗ ನಡ್ಕೊಳಕ್ ಪ್ರಯತ್ನ ಮಾಡ್ತಾರ ಒಂದ್ ಈಟ ಜ್ಞಾನ ಆದ್ರೆ. ಗೌಡಪಾದ ವಾರ್ನ್ಸ್ that there is no such concession. ಇಲ್ಲಪ್ಪ, ನಿನಗೇನು ಇಂಥ ಕನ್ಸೆಷನ್ ಇಲ್ಲ ತಮ್ಮ. Transactional life should be governed by dharma, whether one is ಅಜ್ಞಾನಿ or ಅಜ್ಞಾನಿ or ಜ್ಞಾನನಿಷ್ಠ. ನೋಡಪ್ಪ, ವ್ಯವಹಾರದಾಗ ಹೆಂಗಿರ್ಬೇಕು? ಸದ್ಗುಣಗಳು ಯಾವಾಗ್ಲೂ ಇರ್ಬೇಕು. ಈ ಅಜ್ಞಾನಿ ಇದ್ದಾಗೂ ಸದ್ಗುಣಗಳನ್ನು ಬಯಸ್ತದ, ಜ್ಞಾನಿ ಇದ್ದಾಗೂ ಸದ್ಗುಣಗಳನ್ನು ಬಯಸ್ತದ, ಜ್ಞಾನನಿಷ್ಠ ಇದ್ದಾಗೂ ಸದ್ಗುಣಗಳು ಇರಲೇಬೇಕು. ನನಗೆ ನಾ ಜ್ಞಾನ ನಿಷ್ಠ ಆದೀನಿ, ನಾನು ಮನ್ಸಿಗೆ ಬಂದಂಗ ವ್ಯವಹಾರ ಮಾಡ್ತೇನೆ ಅನ್ನೋಂಗಿಲ್ಲ. ಕೃಷ್ಣ tells in Gita that even Bhagavan, when he takes an incarnation and comes to the etherical plane, cannot claim an exemption. ಕೃಷ್ಣ ಆ ಜೀವಿಗಳ ಉದ್ಧಾರ ಮಾಡ್ಬೇಕನ್ನುವಂತ ದೃಷ್ಟಿಯಿಂದ ಅವತರಿಸಿ ಬರ್ತಾನಲ್ಲ, ಅವತರಿಸಿ ಬಂದಾಗ ಅವ ಸದ್ಗುಣಗಳ ಸಾಗರವೇ ಆಗಿರ್ತಾನೆ.
ಅವ ಭಗವಂತ ಅವತರಿಸಿ ಬಂದಾಗ ಅವ ಏನು ದುರ್ಗುಣಗಳನ್ನ ನಡೀತಿ ನಾ ಏನ್ ದೇವ್ರದೇನಂತ ತಿಳ್ಕೊಂಡು ನಾವ್ ಹೆಂಗ್ ಬೇಕ್ ಹಂಗ್ ವರ್ತನೆ ಮಾಡುದಿಲ್ಲ. ವೇದ ನೆವರ್ ಮೇಕ್ಸ್ ವೇದಾಂತ ಕಂಪಲ್ಸರಿ ಬಟ್ ಮೇಕ್ಸ್ ಧರ್ಮ ಕಂಪಲ್ಸರಿ. ನೋಡ್ರಿ, ವೇದಾಂತ ಅವಶ್ಯ ಐತೋ ಇಲ್ಲೋ ಬೇಕಾಗಿಲ್ಲ, ಆದ್ರೆ ಧರ್ಮ ಮಾತ್ರ ಎಲ್ಲರಿಗೂ ಬೇಕಂತದ್ದು. ಮೊದಲ ಧರ್ಮ, ಆ ಧರ್ಮವಂತರ ಆದ ಮ್ಯಾಗ ವೇದಾಂತ ಏನ್ರಿ. ಮೊದಲ ರೋಟಿ ಕಪಡ ಮಕಾನ, ಆಮೇಲೆ ನೆತ್ತಿ ಊಟ. ಮೊದಲ ಅದು ಹೊಟ್ಟೆಗಿಲ್ಲ, ಬಟ್ಟೆಗಿಲ್ಲ, ಮನಿ ಇಲ್ಲ, ಒಮ್ಮಗಲೇ ವೇದಾಂತ ಹೇಳ್ತೇನೆ ಬರ್ರಿ ಅಂದ್ರೆ ಯಾರಿಗೂ ಪ್ರವೇಶ ಆಗೋದಿಲ್ಲ ವಿದ್ಯೆ ಏನ್ರಿ. ಆ ರೋಟಿ ಕಪಡ ಮಕಾನ್ ಬೇಸಿಕ್ ರಿಕ್ವೈರ್ಮೆಂಟ್ ಆದವ್ರಿಗೆ ಇದು ವೇದಾಂತ. ವೆದರ್ ಒನ್ ಈಸ್ ಎ ಪುರುಷಾರ್ಥ, ವೆದರ್ ಒನ್ಸ್ ಪುರುಷಾರ್ಥ ಈಸ್ ಅರ್ಥಕಾಮ ಆರ್ ಮೋಕ್ಷ, ಧರ್ಮ ಈಸ್ ಅ ಫೌಂಡೇಶನ್ ಅಪಾನ್ ವಿಚ್ ದೀಸ್ ಪರ್ಸ್ಯೂಟ್ಸ್ ಶುಡ್ ಬಿ ಎಂಗೇಜ್ಡ್ ಇನ್. ಏನ್ ಹೇಳ್ತಾರಪ್ಪ ಅಂದ್ರ, ಪುರುಷಾರ್ಥ ನಮ್ದು ಅರ್ಥ ಕಾಮ ಐತೋ ಏನೋ ಮೋಕ್ಷ ಐತೋ ಅಂತಂದ್ರೆ ಇವು ಮೂರು ಎದ್ರ ಮ್ಯಾಗ ತಳಹದಿ ಮ್ಯಾಗ ನಿಂತಿರ್ಬೇಕು ಅಂದ್ರ ಆ ಇನ್ನೊಂದು ಅದಲ್ಲ ಧರ್ಮ. ಆ ಧರ್ಮದ ತಳಹದಿ ಮ್ಯಾಗ ಇರ್ಬೇಕು. ಅರ್ಥ ಕಾಮ ಗಳಿಸಿ ನೀವು ಲೌಕಿಕ ಜೀವನ ಮಾಡಿಸ್ರಿ, ಅದು ಧರ್ಮದ ಆಧಾರ ಮ್ಯಾಗ ಇರ್ಬೇಕು. ಇಲ್ರಿ ನಂಗೆ ಅರ್ಥ ಕಾಮಗಳಲ್ಲಿ ಸುಖ ಇಲ್ಲ, ನಾನು ವಿವೇಕದಿಂದ ಗುರುತಿಸೀನಿ, ನಾ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತೇನೆ ಅಂದ್ರು ಅದು ಕೂಡ ಧಾರ್ಮಿಕ ಜೀವನ ಮ್ಯಾಗನ ಅವಲಂಬಿತಲಾಗಿರ್ಬೇಕು. ಧರ್ಮವನ್ನ ಬಿಟ್ಟು ಹೋಗ್ಲಿಕ್ಕೆ ಬರಂಗಿಲ್ಲ. For the ಜ್ಞಾನಿ, virtues, ಅಮಾನಿತ್ವಂ ಎಟ್ಸೆಟ್ರಾ ನ್ಯಾಚುರಲ್ ಅಂಡ್ ಎಫರ್ಟ್ಲೆಸ್. ಜ್ಞಾನಿಗೆ ಅಮಾನಿತ್ವ, ಅದಂಬಿತ್ವ ಇವೆಲ್ಲ ಸ್ವಾಭಾವಿಕವಾಗಿ ಬರ್ತಾವೆ. ಯಾಕಂದ್ರೆ ಅವ ಸಾಧಕ ವಸ್ತುಗಳು ಪ್ರಯತ್ನ ಮಾಡಿರ್ತಾನೆ. ಇಟ್ ಇಸ್ ನಾಟ್ ಎ ಬ್ಲೆಸ್ಸಿಂಗ್ ದಟ್ ಭಗವಾನ್ ಹ್ಯಾಸ್ ಗಿವನ್ ಹಿಮ್. ಇಲ್ರಿ ಅವಂಗ ಎಂತ ಅಮಾನಿತ್ವಾದಿ ಗುಣಗಳನ್ನ ಭಗವಂತ ಕರುಣಿಸ್ಯಾನ ಅಂತಲ್ಲ, ಅವ ಪ್ರಯತ್ನ ಮಾಡ್ಯಾನ ಮೊದಲ. ಜ್ಞಾನಿ ಹ್ಯಾಸ್ ವರ್ಕ್ಡ್ ಫಾರ್ ದೆಮ್, ಅವ ಬಹಳ ಕಷ್ಟಪಟ್ಟು ಸಾಧನೆ ಮಾಡಿರ್ತಾನ್ರಿ. ನಾಲೆಜ್ ಶುಡ್ ಮೇಕ್ ಒನ್ ಅಂಬಲ್. ಜ್ಞಾನದಿಂದ ನಮಗ ಸೊಕ್ಕು ಬರಬಾರ್ದು ಅಂತಾರ. ನಾವು ವಿನಯವಂತರಾಗಬೇಕು. ಅದಕ್ಕೆ ವಿನಯ ಅನ್ನುವಂತ ಶಬ್ದಕ್ಕೆ ಇಲ್ಲಿ ಏನ್ ಬಳಸ್ಯಾರ ನೋಡ್ರಿ, ಈ ಶಬ್ದದಾಗ 86 ಐತ್ ನೋಡ್ರಿ. ಈ ಪ್ರಾಣ ವಿನಯವು ಎರಡನೇದೈತ್ ನೋಡ್ರಿ. ವಿನಯವಂತರಾಗಬೇಕು. ಜ್ಞಾನಿ ಹೇಗೆ ಸಾಧನತ್ರಯ ಸಂಪತ್ತಿ. He has known that moksha is a swarupam and thus he doesn't have mumukshatvam. ಈಗ ಜ್ಞಾನ ಆಗೈತೆ ಅಂತಂದ್ರೆ ಅವನಲ್ಲಿ ಏನದ, ಸಾಧನತ್ರಯ ಸಂಪತ್ತಿ ಅದ. ಈಗ ಮೋಕ್ಷ ಸಿಕ್ಬಿಟ್ಟೈತೆ ಅವಾಗ ಅವನ ಸ್ವರೂಪದಾಗ ಐತೆ ಅಂತ ಗುರುತಿಸ್ಯಾನ. ಆದ್ರಿಂದ ಅವ ಈಗ ಮುಮುಕ್ಷು ಅಲ್ಲ, ಮುಕ್ತನೇ ಅದಾನ. ಮುಮುಕ್ಷು ಯಾರು ಗೊತ್ತೇನ್ರಿ? ಅವನ್ ಮುಕ್ತಿ ಆಗಿಲ್ಲ, ಮುಕ್ತಿಯನ್ನು ಬಯಸವ ಮುಮುಕ್ಷು ಅಂತ. ಇವ ಹಂಗಲ್ಲ, ಈಗ ಜ್ಞಾನಿ ಇವ ಮುಕ್ತನೇ ಆಗ್ಯಾನ. ಥ್ರೂ ಡಿಸಿಪ್ಲೈನ್ ಅಂಡ್ ಸೆನ್ಸರಿ ಡಿಸಿಪ್ಲೈನ್ ಹ್ಯಾವ್ ಬಿಕಮ್ ನ್ಯಾಚುರಲ್ ಟು ದ ಜ್ಞಾನಿ ಬಿಕಾಸ್ ಆಫ್ ಲಾಂಗ್ ಪ್ರಾಕ್ಟೀಸ್. ಹಲವಾರು ಕಾಲಗಟ್ಲೆ ಬಹಳ ದಿವಸದಿಂದ ಅಮಾನಿತ್ವಾದಿ ಸಾಧನೆಗಳನ್ನ ಅವ ರೂಢಿಗತ ಮಾಡ್ಕೊಂಡಿರ್ತಾನೆ. ಅವಂಗ ಸ್ವಾಭಾವಿಕವಾಗಿ ಆಗಿರ್ತಾವ. ಆಲ್ ಕೈಂಡ್ಸ್ ಆಫ್ ಥಾಟ್ಸ್ ವಿಲ್ ರೈಸ್ ಅಂಡ್ ದ ಮೈಂಡ್ ಬಿಕಾಸ್ ಆಫ್ ವಾಸನಾಸ್ ಅಂಡ್ ಕೆನಾಟ್ ಬಿ ಸ್ಟಾಪ್ಡ್. ಆದ್ರೆ ಹಿಂಗಿರ್ತಾನ, ಅಮಾನಿತ್ವ ಅದಂಬಿತ್ವ ಇರ್ತಾನಂತಂದ್ರ ಅವನ ಮನಸ್ಸಿನಾಗ ಕೆಟ್ಟ ವಿಚಾರ ಬರ್ತಾವ ಇಲ್ರಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಬರ್ತಾವ ಇಲ್ರಿ ಅವ್ ಜ್ಞಾನಿಗೆ? ಬರ್ತಾವ್ರಿ. ಬರಂಗಲ್ಲ ಅಂದ್ರೆ ಯಾರು ಅದಿರೇನು? ಬರ್ತಾವ ಅಂತ ಹೇಳ್ತಾರ ದುಂಡಯ್ಯನವರು. ಯಾರು ಬರಂಗಿಲ್ರಿ ಅನ್ನೋರು ಯಾರು ಅದಿರೇನು ಅಂತಂದ್ರೆ ತಪ್ಪು ತಿಳುವಳಿಕೆ ಬರ್ತಾವ. ಇವರು ಹಂಗ ಅಂತ. ಅವು ವಾಸನಾದಮಯ ಶರೀರದಿಂದ ಬರುವ, ಅವನು ತಪ್ಪಿಸೋದಕ್ಕಾಗಂಗಿಲ್ಲ. ಬಿಕಾಸ್ ಆಫ್ ದಿ ಜ್ಞಾನಮ್ ಅಂಡ್ ಡಿಸಿಪ್ಲಿನ್, ದ ಜ್ಞಾನಿ ಹ್ಯಾಸ್ ಎ ನ್ಯಾಚುರಲ್ ಕೆಪಾಸಿಟಿ ಟು ನಾಟ್ ಎಂಟರ್ಟೈನ್ ಥಾಟ್ಸ್ ದಟ್ ಆರ್ ಇನಿಮಿಕಲ್ ಟು ವೇದಾಂತ. ವೇದಾಂತಕ್ಕೆ ವಿರುದ್ಧವಾದ ವಿಚಾರಗಳು ಬಂದಾಗ ಅವ ಏನ್ ಮಾಡ್ತಾನ, ಅಲ್ಲೇ ಹತ್ತಕ್ತಾನ, ಅವಕ್ಕೆ ಬುದ್ಧಿ ಹೇಳ್ತಾನ. Thus all the virtues are normal to the ಜ್ಞಾನಿ or are in the process of becoming natural. ಸ್ವಾಭಾವಿಕವಾಗಿ ಅವನಲ್ಲಿ ಒಳ್ಳೆ ಗುಣಗಳು ಇರುವುದರಿಂದ ಆ ವಿಚಾರಗಳು ಬಂದ್ರು ಕೂಡ ಅವು ಏನಾಗ್ತವ, ಅವ ದಿಟ್ಟಿಸಿ ನೋಡ್ತಾನ, ಅವು ಇಲ್ದಂಗಾಗಿ ಹೋಗ್ತಾವ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು ಬರ್ತಾವಲ್ಲ, ಬಂದಾಗ ಅವನ್ ದಿಟ್ಟಿಸಿ ನೋಡ್ತಾನ, ಅವಕ್ಕೆ ಸಾಕ್ಷಿಯಾಗಿ ನೋಡ್ತಾನ. ಅವು ಸ್ವಲ್ಪ ಹೊತ್ತು ನಿಂದಿರ್ತಾವ, ಆಮ್ಯಾಗಿಂದ ಕೊಯ್ 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 ಅನ್ಕೊಂತ ಹೋಗ್ಬಿಡ್ತಾವ.
In this manner, a wise person calms down in life. ಹಿಂಗ ಕಾಮ್ ಆಗ್ತಾನ, ಅವನ ಶಾಂತ ಆಕಾರ. ಅವನಲ್ಲಿ ಏನು ಇರುವುದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಇರ್ತಾವ. ಯಾಕ ಜನ್ಮ ಜನ್ಮಾಂತರದ ವಾಸನೆ ಇರ್ತಾವ, ಬರ್ತಾವ. ಬಂದಾಗ ಅವ ಏನ್ ಮಾಡ್ತಾನ, ಅವನ್ ಜಟಿಶ್ ನೋಡ್ತಾನ, ಅವ್ ಇಲ್ದಂಗ ಆಗಿ ಹೋಗ್ತಾವ. FIR reduction with regard to the emotional frequency ಕಮ್ಮಿ ಹಾಕೋತ ಹೋಗ್ತಾವು. FIR ಅಂದ್ರೆ ಏನ್ರಿ? ಅವು ಕಡಿಮೆ ಹಾಕವಂತ ನೋಡಿ. FIR disturbances and increased CCC, calmness, cheerfulness and that flows naturally to others. ಅದರಿಂದ ಕಾಮ್ನೆಸ್, ಶಾಂತತೆ, ಪ್ರಸನ್ನತೆ ಹೇಳ್ಬಿಡ್ತದೆ. ಚಿಯರ್ಫುಲ್ನೆಸ್, ಅವನಲ್ಲಿ ಯಾವಾಗಲೂ ಒಂದು ರೀತಿಯ ಉತ್ಸಾಹದಿಂದ ಕೂಡಿರ್ತಾನೆ. ಅಂಡ್ ಕಾನ್ಫಿಡೆನ್ಸ್ ಇನ್ ಫೇಸಿಂಗ್ ಒನ್ಸ್ ಫ್ಯೂಚರ್ ಈಸ್ ಜೀವನ್ ಮುಕ್ತಿ. ಅಂದ್ರೆ ಮುಂದಿನ ಜೀವನವನ್ನ ಧೈರ್ಯದಿಂದ ಎದುರಿಸುವಂತ ಸಾಮರ್ಥ್ಯ ಬರ್ತದ ಅವನು. ಅದಕ್ಕೇನಂತಾರ ಅವರು? ಜೀವನ್ ಮುಕ್ತಿ ಅಂತ ಹೇಳ್ತಾರೆ. 86ನೇ ಶ್ಲೋಕ ಇಲ್ಲಿಗೆ ಮುಗಿತು. 87ನೇ ಶ್ಲೋಕವನ್ನು ನಾಳೆಯಿಂದ ನೋಡೋಣ ಅನ್ನೋರಿಗೆ ಇವತ್ತಿನ ಈ ನನ್ನ ವಾಕ್ರೋಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ವಿರಾಮ. ಎಲ್ಲೇ ಒಂದು ಕಾರ್ಯಕ್ರಮ ಆದಂತ ಮಂಗಳಾಚರಣೆ ಮಾಡಿ ಮುಗಿಸಿ 5 ನಿಮಿಷದ ನೋಡಿಲ್ಲ. ಓಂ ನಮಃ ಶಿವಾಯ. ಓಂ ಮಂಗಲಂ ಓಂಕಾರ ಮಂಗಲಂ. ಓಂ ನಮಃ ಶಿವಾಯ ಮಂಗಲಂ. ನ ಮಂಗಲಂ ನಕಾರ ಮಂಗಲಂ. ನಾದ ಬಿಂದು ಕಲಾತೀತ ಶಿವಗೆ ಮಂಗಲಂ. ಸದ್ಗುರುವೆ ಮಂಗಳಂ. ಮಂಗಳಂ ಅಕಾರ ಮಂಗಳಂ. ವಾದ ಭೇದ ರೂಪನಾದ ಗುರುವೆ ಮಂಗಳಂ. ಮಂಗಳಂ ನಕಾರ ಮಂಗಳಂ. ಎಲ್ಲ ವಸ್ತು ತಾನಾದ ಶಿವಗೆ ಮಂಗಳಂ. ಸದ್ಗುರುವೆ ಮಂಗಳಂ. ಓಂ ಮಂಗಳಂ ಓಂಕಾರ ಮಂಗಳಂ. ಓಂ ನಮಃ ಶಿವಾಯ ಮಂಗಲಂ. ಓಂ ನಮಃ ಶಿವಾಯ ಮಂಗಲಂ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಹರ ಹರ ಮಹಾದೇವ್. सदगुरु महाराज की जय. सिद्धारूढ़ महाराज की जय. गुरुनाथ रूढ़ महाराज की जय. सकल साधु संत महाराज की जय. ಎಲ್ಲ ಮಹಾತ್ಮರಿಗೆ, ಎಲ್ಲ ಮಾತೆಯರಿಗೂ ಶರಣ ಶರಣಾರ್ಥಿ.